ಓಕೆ, ಎಲ್ರಿಗೂ ನಮಸ್ಕಾರ. ನಾವು ಕ್ರೆಡೆನ್ಸ್ IAS ಇಂದ ಕನ್ನಡ ಕಸ್ತೂರಿ ಅಂತಕ್ಕಂಥ ಒಂದು ಹೊಸ ಮಿಷನ್ ಅನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಬಹುಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಕರ್ನಾಟಕದಾದ್ಯಂತ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಾಕಷ್ಟು ಮಾರ್ಗದರ್ಶನ ಸಿಗ್ತಾ ಇಲ್ಲ ಸರಿಯಾಗಿ ನಿಖರವಾಗಿ. ಆ ಒಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಸ್ಪರ್ಧಾರ್ಥಿಗಳು IAS ಮತ್ತು KS ಪಾಸ್ ಮಾಡಲಿ ಅನ್ನೋ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ವಿ. ಆದರೆ ನಾವು ಈಗ ಮೊದಲನೇ ಹಂತವಾಗಿ PSI ಮತ್ತು C ಗ್ರೂಪ್ ಏನು ಓದ್ತಾ ಇದ್ದೀರಾ, ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕನ್ನಡ ಮಾಧ್ಯಮದಲ್ಲಿ ಒಂದು ಮಿಷನ್ ಕನ್ನಡ ಕಸ್ತೂರಿ ಅಂತಕ್ಕಂಥ ಒಂದು ಹೊಸ ಒಂದು ಮಿಷನ್ ಮೋಡನ್ನು ಪ್ರಾರಂಭ ಮಾಡಿದ್ವಿ. ಇದ್ರ ಮುಖಾಂತರ ನಾವು ಕರ್ನಾಟಕದಾದ್ಯಂತ ಒಂದು ಕ್ರೆಡೆನ್ಸ್ IAS ಮುಖಾಂತರ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ನಿಮಗೆ ಮೆಂಟ್ರಿಂಗ್ ಇರ್ಬೋದು, ನೋಟ್ಸ್ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಮತ್ತು ಟೆಟ್ ಸೀರೀಸ್ ಇರ್ಬೋದು, ಎಲ್ಲವೂ ಕೂಡ ಕನ್ನಡದಲ್ಲೇ. ಅದಕ್ಕೆ ಅಂತ ಒಂದು ತಂಡ ನಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ, ತಯಾರಿ ಕೂಡ ನಡೆಸ್ತಾ ಇದ್ದೀವಿ. ಸೊ ಈಗ ನಾವು ಹಿಸ್ಟ್ರಿ ಬಗ್ಗೆ ಇವತ್ತು ಏನು ಒಂದು ಸ್ಯಾಂಪಲ್ ಅಂತ ಹೇಳ್ಬೋದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ನಾವು ಹಿಸ್ಟ್ರಿ ಬಗ್ಗೆ ನೋಡೋದೇ ಆದರೆ ಏನೇನು ನೋಡ್ಬೋದು ನೋಡಿ. ಇತಿಹಾಸ ಅಂದಾಗ ಘಟನೆಗಳು, ಹೌದಲ್ವಾ? ನಾವೀಗ ಒಂದು ಕ್ಲಾಸಲ್ಲಿ ಅದು ವಿಶೇಷ ತರಗತಿ ಅಂತ ಅಂದ್ಕೊಂಡು ನಾವು ಮಾಡೋದೇ ಆದರೆ, ನಾವು ಹಿಸ್ಟ್ರಿ ಅಂತ ಬಂದಾಗ ಪ್ರಾಚೀನ ಇತಿಹಾಸ, ಮಾಧ್ಯಮಿಕ ಇತಿಹಾಸ ಅಥವಾ ಮಧ್ಯಕಾಲೀನ ಇತಿಹಾಸ ಅಥವಾ ನಾವು ಆಧುನಿಕ ಇತಿಹಾಸ, ಆ ಥರ ನಾವು 3 ಘಟ್ಟಗಳಲ್ಲಿ ಭಾರತದ ಇತಿಹಾಸವನ್ನು ನಾವು ವಿಭಾಗ ಮಾಡ್ತೀವಿ. ವಿಭಾಗ ಮಾಡೋದು ಏನಕ್ಕಪ್ಪ ಅಂದರೆ, ನಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಯಾವುದೋ ಒಂದು ಘಟ್ಟದಲ್ಲಿ ಏನೋ ಒಂದು ನಡೆದಿರುತ್ತೆ, ಆ ಒಂದು ಆಧಾರವಾಗಿ ಇಟ್ಕೊಂಡು ನಾವು ಇತಿಹಾಸವನ್ನು 3 ವಿಭಾಗಗಳನ್ನಾಗಿ ಮಾಡ್ತಾ ಇರ್ತೀವಿ. ಇವತ್ತು ನಾನು ಅದರಲ್ಲಿ ಚೂಸ್ ಮಾಡಿರೋದು ಯಾವುದಪ್ಪ ಅಂದರೆ ಆಧುನಿಕ ಇತಿಹಾಸ. ಸೊ ಆಧುನಿಕ ಇತಿಹಾಸದಲ್ಲಿ ನಾವು ನೋಡೋದೇ ಆದರೆ, ಸಾಮಾನ್ಯವಾಗಿ ಆಧುನಿಕ ಇತಿಹಾಸ ಪ್ರಾರಂಭ ಆಗೋದು ಕೆಲವರು ಯುರೋಪಿಯನರ ಆಗಮನ ಅಂತ ಹೇಳ್ತೀವಿ. ಯುರೋಪಿಯನರ ಆಗಮನ, ವಾಸ್ಕೋ ಡ ಗಾಮ ಏನು ಭಾರತವನ್ನು ಕಂಡುಹಿಡಿತಾನೆ ಅಥವಾ ಕೇರಳಗೆ ಕ್ಯಾಲಿಕಟ್ಟಿಗೆ ಬರ್ತಾನೆ, ಅಲ್ಲಿಂದ ನಮಗೆ ವಿದೇಶಿಯರು ಜಲಮಾರ್ಗದ ಮುಖಾಂತರವಾಗಿ ಭಾರತಕ್ಕೆ ಬಂದು ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡು ಬಂದಿರ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ವ್ಯಾಪಾರ ಉದ್ದೇಶ ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಗೊಂದಲಗಳನ್ನು, ಒಳಜಗಳವನ್ನು ಅವರು ಬಳಸ್ಕೊಂಡು, ನಮ್ಮಲ್ಲಿರ್ತಕ್ಕಂಥ ಶತ್ರುತ್ವ, ನಮ್ಮಲ್ಲಿರ್ತಕ್ಕಂಥ ಒಂದು ವೈರುಧ್ಯವನ್ನು ಬಳಸ್ಕೊಂಡು ಅವರು ಬರೀ ವ್ಯಾಪಾರವನ್ನು ಬಿಟ್ಟು ಅವರು ರಾಜಕೀಯವಾಗಿ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ತಾರೆ. ಅಲ್ಲಿಂದ ನಾವು ತಗೊಂಡೋದಾಗ ಅವರು ಭಾರತದಲ್ಲಿ ವ್ಯಾಪಾರಕ್ಕೆ ಬಂದಂಥ ಒಂದು ಸಂದರ್ಭ. ಕಾರ್ನಾಟಿಕ್ ಯುದ್ಧದ ನಂತರ ಏನು ಫ್ರೆಂಚ್ ಅಥವಾ ಫ್ರಾನ್ಸ್ ಅದು ಭಾರತದಲ್ಲಿ ತನ್ನ ಶಕ್ತಿಯನ್ನು ಕುಂದಿದಾದ್ಮೇಲೆ ಬ್ರಿಟಿಷರು ಭಾರತದಲ್ಲಿ ಸಾಕಷ್ಟು ಪ್ರಬಲರಾಗ್ತಾರೆ. ಅಲ್ಲಿಂದ ನಾವು ಪ್ಲಾಸಿ ಕದನ ಅಂತ ಬಂದಾಗ ಆ ಒಂದು 1757ರಲ್ಲಿ ಪ್ಲಾಸಿ ಕದನ ಆಗುತ್ತೆ. ಆ ಪ್ಲಾಸಿ ಕದನದ ನಂತರ ಅವರು ಭಾರತದ ರಾಜರನ್ನ ಸರಣಿಯಾಗಿ ಸೋಲಿಸ್ತಾ ಹೋಗ್ತಾರೆ. ಅದ್ರ ಮುಖಾಂತರ ಅವರು ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾರೆ. ಅದರಲ್ಲಿ ಪ್ಲಾಸಿ ಕದನ ಆದಮೇಲೆ ಆಂಗ್ಲೋ ಮೈಸೂರು ಯುದ್ಧ ಇರ್ಬೋದು, ಆಂಗ್ಲೋ ಮರಾಠ ಯುದ್ಧ ಇರ್ಬೋದು, ಮತ್ತು ಆಂಗ್ಲೋ ಪಂಜಾಬ್ ಯುದ್ಧ ಇರ್ಬೋದು. ಜೊತೆಗೆ ಅಷ್ಟೇ ಅಲ್ಲದೆ ಸಿಂಧನ್ನು ಕೂಡ ಆಕ್ರಮಣ ಮಾಡ್ತಾರೆ, ಆಫ್ಘಾನಿಸ್ತಾನದ ಮೇಲೆ ಆಕ್ರಮಣ ಮಾಡ್ತಾರೆ. ಈ ಥರ ಭಾರತದ ನೆರೆಹೊರೆಯ ದೇಶಗಳ ಮೇಲೂ ಕೂಡ ಪ್ರಭುತ್ವವನ್ನು ಸಾಧಿಸ್ತಾರೆ. ಜೊತೆಗೆ ಭಾರತವನ್ನು ಕೂಡ ತಮ್ಮ ತೆಕ್ಕೆಯಲ್ಲಿ ಹಾಕ್ಕೊಳ್ತಾರೆ. ಅದಾದಮೇಲೆ 1757 ಆದಮೇಲೆ ಅಲ್ಲಿಂದ 1857 ಈ ಒಂದು ಮೊದಲ ಸಿಪಾಯಿ ದಂಗೆ ಏನು ನಾವು ಕರಿತೀವಿ, ಆ ಮೊದಲ ಸಿಪಾಯಿ ದಂಗೆಯ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಪ್ರತಿಭಟನೆಯನ್ನು ನಾವು ನೋಡಿಸ್ತೀವಿ, ಅಂದರೆ ತೋರಿಸ್ತೀವಿ. ಯಾರಿಗೆ? ಬ್ರಿಟಿಷರಿಗೆ. ಏನು ಅವರು ಪ್ಲಾಸಿ ಕದನದ ನಂತರ ಮೊದಲನೇ ಸಿಪಾಯಿ ದಂಗೆಯ ಒಂದು ನಡುವೆ ಏನೆಲ್ಲ ಅವರು ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗಿರ್ತಾರೆ ಭಾರತೀಯರ ಮೇಲೆ, ಅದಕ್ಕೆ ಪರಿಣಾಮಕಾರಿಯಾಗಿ ಪ್ರತಿರೋಧವನ್ನು ಭಾರತೀಯರು ನೀಡ್ತಾರೆ. ಆಗ 1857ರಲ್ಲಿ ಸಿಪಾಯಿ ದಂಗೆ ಆಗುತ್ತೆ. 1857ರ ನಂತರ ಆ ಬ್ರಿಟಿಷ್ ಪಾಲಿಸಿ, ಒಡೆದು ಆಳುವ ನೀತಿ ಏನು ಹಿಂದೂ ಮುಸ್ಲಿಂ ಒಗ್ಗಟ್ಟಿರುತ್ತೆ ಅದನ್ನು ಛಿದ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ನೀತಿಯನ್ನು ಪ್ರಮುಖವಾಗಿ ತಾಳ್ತಾರೆ. ಅದಾದಮೇಲೆ ಭಾರತೀಯರನ್ನು ನಾವು
ಆಡಳಿತದಲ್ಲಿ ಸೇರಿಸ್ಕೊಳ್ತೀವಿ ಅಂತ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಮಾಡ್ತಾಳೆ. ಅದ್ರ ನಂತರ ಕೌನ್ಸಿಲ್ ಆ್ಯಕ್ಟ್ಗಳೆಲ್ಲ ಪಾಸ್ ಆಗುತ್ತೆ. ಆ ಆ್ಯಕ್ಟ್ಗಳ ಮುಖಾಂತರ ನಮಗೆ ಏನು ಸುಮ್ಮನೆ ಈಗ ನಾವೇನು ಹೇಳ್ತೀವಲ್ವಾ, ಕೋತಿ ತಿಂದ್ಬಿಟ್ಟು ಮೇಕೆ ಬಾಯಿಗೆ ಒರೆಸ್ತು ಅಂತ ಹೇಳ್ಬಿಟ್ಟು ತುಪ್ಪವನ್ನು, ಆ ಥರ ಅವರು ಹೇಳ್ಕೊಳ್ಳೋದಕ್ಕೆ ಆ್ಯಕ್ಟ್ಗಳನ್ನು ಕಾಯ್ದೆಗಳನ್ನು ತಂದರು. ಆದರೆ ಅದರಲ್ಲಿ ಯಾವುದೇ ಹೇಳ್ಕೊಳ್ಳುವಂಥ ಅಧಿಕಾರವನ್ನು ಹಂಚಿಕೆಯನ್ನು ಭಾರತೀಯರಿಗೆ ಮಾಡಲಿಲ್ಲ. ಸೊ ಈ ಒಂದು ಕಾಲಘಟ್ಟದಲ್ಲಿ ನಾವು ಸಮಾಜ ಸುಧಾರಕರು ಬರ್ತಾರೆ. ಅದಾದಮೇಲೆ 1885ರಲ್ಲಿ ಕಾಂಗ್ರೆಸ್, ಅಖಿಲ ಭಾರತ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಆ ಕಾಂಗ್ರೆಸ್ ಸ್ಥಾಪನೆ ಆದಮೇಲೆ ಒಂದು ರಾಜಕೀಯ ಒಗ್ಗಟ್ಟನ್ನು ಪ್ರದರ್ಶಿಸೋದಕ್ಕೆ, ಅಂದರೆ ರಾಜ್ಯದಾದ್ಯಂತ, ದೇಶದಾದ್ಯಂತ, ಭಾರತದಾದ್ಯಂತ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಇರೋವಂಥ ಒಂದು ಸನ್ನಿವೇಶ ಪ್ರಾರಂಭ ಆಗುತ್ತೆ. ಕಾಂಗ್ರೆಸ್ ಬಂದಾದ್ಮೇಲೆ ತೀವ್ರಗಾಮಿಗಳು, ಮಂದಗಾಮಿಗಳು ಅಂತ ಬರ್ತಾರೆ. ಇಲ್ಲಿ ನಾವು ಮೊದಲನೇ ಪ್ರತಿಭಟನೆ ಏನಪ್ಪ ಅಂದರೆ ಮಂದಗಾಮಿಗಳು ಅಡಿಯಲ್ಲಿ, ಜೊತೆಗೆ ಮುಂದೆ ತೀವ್ರಗಾಮಿಗಳು ಅಡಿಯಲ್ಲೂ ಕೂಡ ನಾವು ಏನು ಬಂಗಾಳದ ವಿಭಜನೆ 1905ರಲ್ಲಿ ಬಂಗಾಳದ ವಿಭಜನೆ ಆಯಿತು. ಇಲ್ಲಿ ನಾವು ಸ್ವದೇಶಿ ಚಳುವಳಿ ಆಗುತ್ತೆ, ಮತ್ತು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಚಳುವಳಿ ಆಗುತ್ತೆ. ಅದಾದಮೇಲೆ ನಾವು ತಿಲಕರ ಅಡಿಯಲ್ಲಿ, ಆ್ಯನಿ ಬೆಸೆಂಟ್ ಮತ್ತು ತಿಲಕರ ಅಡಿಯಲ್ಲಿ 1914, 15, 16 ಆ ಒಂದು ಕಾಲಘಟ್ಟದಲ್ಲಿ ನಾವು ಓಮ್ ರೂಲ್ ಚಳುವಳಿಯನ್ನು ನಾವು ನೋಡ್ಬೋದು. ಅದಾದಮೇಲೆ 1920ರಲ್ಲಿ ಅಸಹಕಾರ ಚಳುವಳಿಯನ್ನು ನಾವು ನೋಡ್ಬೋದು. 1920ರಲ್ಲಿ ಅಸಹಕಾರ ಚಳುವಳಿಯನ್ನು ನೋಡ್ಬೋದು. ಅದಾದಮೇಲೆ ಸಾಮಾನ್ಯವಾಗಿ ಯಾವುದೇ ಒಂದು ಯುದ್ಧ ಆಗಲಿ ಅಥವಾ ಯಾವುದೊಂದು ಪ್ರತಿಭಟನೆ ಆಗಲಿ ಅದಕ್ಕೊಂದು ಕಾರಣ ಇರುತ್ತೆ, ಯಾವುದೇ ಚಳುವಳಿ ಆಗಲಿ. ಇಲ್ಲೂ ಕೂಡ ನಾನಿವತ್ತು ಆಯ್ಕೆ ಮಾಡಿಕೊಂಡ ಟಾಪಿಕ್ ಯಾವುದಪ್ಪ ಅಂದರೆ ಕಾನೂನು ಭಂಗ ಚಳುವಳಿ. ಆ ಕಾನೂನು ಭಂಗ ಚಳುವಳಿ ಆಗೋದು 1930ರಲ್ಲಿ. 1930ರಲ್ಲಿ ಕಾನೂನು ಭಂಗ ಚಳುವಳಿ ಆಗುತ್ತೆ. ನೋಡಿ, ನಾನು ಇಲ್ಲಿವರೆಗೂ ಏನಕ್ಕಪ್ಪ ಈಗ ಸಡನ್ನಾಗಿ ಅಂದರೆ ನೇರವಾಗಿ ಕಾನೂನು ಭಂಗ ಚಳವಳಿಗೆ ಬರಲಿಲ್ಲ ಅಂದರೆ ನಿಮಗೆ ಇತಿಹಾಸದ ಘಟ್ಟಗಳು ಗೊತ್ತಾಗಬೇಕು. ಆಧುನಿಕ ಇತಿಹಾಸದಲ್ಲಿ ನೀವೆಲ್ಲ ಏನೆಲ್ಲ ತಿಳ್ಕೋಬೇಕು ಅಂದರೆ ಏನೇ ಒಂದು ಆಗ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣ ಆದಮೇಲೆ ಅದಕ್ಕೊಂದು ಒಂದು ಪ್ರತಿಕ್ರಿಯೆ ಇರುತ್ತೆ. ಆ ಪ್ರತಿಕ್ರಿಯೆ ಆದಮೇಲೆ ಆ ಒಂದು ಹೋರಾಟಕ್ಕೆ ಒಂದು ಮುಕ್ತಿ ಅಥವಾ ಅದರ ಒಂದು ಹೋರಾಟ ಕ್ಷೀಣಿಸೋದಕ್ಕೊಂದು ಕಾರಣ ಇರುತ್ತೆ. ಸೊ ಅದನ್ನು ನಾವು ಇತಿಹಾಸದ ನೆಲೆಗಟ್ಟಿನಲ್ಲಿ ತಿಳ್ಕೋಬೇಕು. ಆವಾಗ ಮಾತ್ರ ನಮಗೆ ಇತಿಹಾಸ ಸರಿಯಾಗಿ ಅರ್ಥ ಆಗೋದು. ನೋಡಿ, 1930ರ ನಂತರ ನಾವು ಕಾನೂನು ಭಂಗ ಚಳುವಳಿ ಆದಮೇಲೆ ದೊಡ್ಡ ಚಳುವಳಿ ಯಾವುದಪ್ಪ ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿ. ಅದಾದಮೇಲೆ ನಮಗೆ ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ನೋಡೋದೇ ಆದರೆ ನಾವು ಮುಂದೆ ನಾನಿವತ್ತೇನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದನ್ನು ನಾಗರಿಕ ಅಸಹಕಾರ ಚಳುವಳಿ ಅಂತ ಕರೀತಾರೆ, ಅಥವಾ ಕಾನೂನು ಭಂಗ ಚಳುವಳಿ ಅಂತ ಕರೀತಾರೆ. ಇನ್ನೊಂದು ಅಥವಾ ಜೊತೆಗೆ ದಂಡಿ ಮೆರವಣಿಗೆ. ನೋಡಿ, ದಂಡಿ ಮೆರವಣಿಗೆ ಅನ್ನೋದು ನಾವು ಕೂಲಂಕುಷವಾಗಿ ಎಲ್ಲ ನೋಡ್ತಾ ಹೋಗೋಣ. ಈಗ 1930ರಲ್ಲಿ ಒಂದು ಅಸಹಕಾರ ಚಳುವಳಿಯನ್ನು ಅಥವಾ ಒಂದು ಕಾನೂನು ಭಂಗ ಚಳುವಳಿಯನ್ನು ಏನಕ್ಕೆ ತಂದರು, ಅದಕ್ಕೆ ಉದ್ದೇಶ ಏನು? ಮೊದಲು ಕಾನೂನು ಭಂಗ ಚಳುವಳಿ ಅಂದರೆ ಏನು ಅಂತ ತಿಳ್ಕೋಬೇಕು. ಕಾನೂನು ಭಂಗ ಚಳುವಳಿ ಅಂದರೆ ಏನು, ಸರ್ಕಾರ ಕಾನೂನನ್ನು ಮಾಡಿರುತ್ತೆ, ಆ ಕಾನೂನನ್ನು ಏನು ಮಾಡಬೇಕು, ಮುರಿಬೇಕು. ಯಾವುದೇ ಕಾನೂನು ಮಾಡಿರಲಿ ಅವರು, ಅದರಲ್ಲಿ ಒಂದು ದಂಡಿ ಮೆರವಣಿಗೆ ಅಂತ ಬಂದಾಗ ಉಪ್ಪಿನ ಸತ್ಯಾಗ್ರಹ, ಉಪ್ಪಿನ ಕಾನೂನನ್ನು ನಾವು ಮುರಿಬೇಕು. ಅದು ಒಂದು ಕಾನೂನು. ಅದೊಂದೇ ಕಾನೂನಲ್ಲ, ಅರಣ್ಯ ಕಾಯ್ದೆಯನ್ನು ಮುರಿಯೋದಿರ್ಬೋದು, ಅಥವಾ ಶಾಲೆಗಳನ್ನು ಬಹಿಷ್ಕಾರ ಮಾಡೋದಿರ್ಬೋದು, ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡೋದಿರ್ಬೋದು, ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಟ್ಟು ಬರೋದಿರ್ಬೋದು. ಇವೆಲ್ಲವೂ ಕೂಡ ನಾವು ಕಾನೂನು ಭಂಗ ಚಳುವಳಿಯ ಆಧಾರದಲ್ಲೇ ನೋಡಬೇಕು. ಆದರೆ ಜಾಸ್ತಿ ನಾವು ಈ ಒಂದು ಕಾನೂನು ಭಂಗ ಚಳುವಳಿಯಲ್ಲಿ ಕೇಂದ್ರ ಬಿಂದು ಯಾವುದಪ್ಪ ಅಂದರೆ ಅದು ದಂಡಿ ಮೆರವಣಿಗೆ. ದಂಡಿ ಮೆರವಣಿಗೆ ಏನಕ್ಕಪ್ಪ ಅಂದರೆ ಒಂದು ಉಪ್ಪಿನ ಸತ್ಯಾಗ್ರಹ. ಸೊ ಹಾಗಾದರೆ ನಾವು ನೋಡಿ, ಗಾಂಧೀಜಿಯವರು ಅವರ ಒಂದು ಸಿದ್ಧಾಂತ ಏನಿತ್ತು, ಅಹಿಂಸಾತ್ಮಕ ಸಿದ್ಧಾಂತ, ಸತ್ಯಾಗ್ರಹ ಏನಿತ್ತು, ಅದು ಸಂಪೂರ್ಣವಾಗಿ ದಂಡಿ ಮೆರವಣಿಗೆಯಲ್ಲಿ ಫಲಪ್ರದ ಆಗುತ್ತೆ, ಜೊತೆ ಯಶಸ್ಸನ್ನು ಗಳಿಸುತ್ತೆ. ಅದಾದ ನಂತರ ಭಾರತದಲ್ಲಿ ಅಥವಾ ಬ್ರಿಟಿಷರ ಒಂದು ದೃಷ್ಟಿಯಲ್ಲಿ ಭಾರತದ ನಾಯಕರು ಅಥವಾ ಭಾರತದ ಒಂದು ಪ್ರತಿಭಟನೆ ಯಾವ ರೀತಿಯ ಕಾಣುತ್ತೆ ಅನ್ನೋದನ್ನು ನಾವು ಕೂಡ ನೋಡ್ಬೋದು. ಸೊ ಅದು ನಾವು ಕೂಲಂಕಷವಾಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾವು ಯಾವುದೇ ಒಂದು, ನಾನು ಆಗಲೇ ಹೇಳಿದೆ, ಪ್ರತಿಭಟನೆ ಆಗ್ತಾ ಇದೆ, ಚಳುವಳಿ ಆಗ್ತಾ ಇದೆ ಅಂದರೆ ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಸುಮ್ಮನೆ
ಪ್ರತಿಕ್ರಿಯೆ ಬರೋದಿಲ್ಲ. ಕ್ರಿಯೆ ಇದ್ದಾಗ ಪ್ರತಿಕ್ರಿಯೆ ಬರುತ್ತೆ. ನಾವು ಒಂದು ಬಾಲನ್ನು ಹೇಗೆ ಒಂದು ಗೋಡೆಗೆ ಎಸೆದಾಗ ಅದು ವಾಪಸ್ ನಮ್ಮ ಕಡೆ ಬರುತ್ತೋ ಅದೇ ಥರನೇ ಯಾವುದೋ ಒಂದು ಇತಿಹಾಸದ ಸನ್ನಿವೇಶದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ, ಹೌದಲ್ವಾ? ಆ ಒಂದು ಕಾರಣ ನಮಗೆ ಕಾನೂನು ಭಂಗ ಚಳುವಳಿಯಲ್ಲಿ ಅಥವಾ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟಲ್ಲಿ ಏನಾಯಿತು ಅನ್ನೋದು ನೋಡೋದೇ ಆದರೆ ಇಲ್ಲಿ ನೋಡಿ, ಕಲ್ಕತ್ತಾ ಅಧಿವೇಶನ 1928 ಆಗಿರುತ್ತೆ. 1928 ಏನಕ್ಕಪ್ಪ ತುಂಬ ಮುಖ್ಯ ಆಗುತ್ತೆ ಅಂದರೆ ನೆಹರು ವರದಿ ಏನಕ್ಕಾಯ್ತು ನೋಡಿ. ನೆಹರು ವರದಿ ಏನಕ್ಕಾಯ್ತು 1928? ಇದಕ್ಕಿಂತ ಮುಂಚೆ ಲಾರ್ಡ್ ಬರ್ಕನ್ ಹೆಡ್ ಅನ್ನೋನು ಒಂದು ಚಾಲೆಂಜ್ ಮಾಡಿರ್ತಾನೆ ಭಾರತೀಯರಿಗೆ, ನಿಮ್ಮ ಕೈಲಿ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥದ್ದಾಗ್ಲಿ ಸಂವಿಧಾನ ಕರಡನ ಸಿದ್ಧತೆ ಮಾಡೋದಕ್ಕಾಗ್ಲಿ ನಿಮ್ಮ ಕೈಲಿ ಸಾಧ್ಯ ಇಲ್ಲ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಹಿಂದೂ ಮುಸ್ಲಿಂ ಅಂತ ಹೊಡೆದಾಡ್ತಿದ್ದೀರಾ, ನೀವು ಪ್ರಾದೇಶಿಕವಾರು ಹೊಡೆದಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಒಮ್ಮತ ಇಲ್ಲ, ನಿಮ್ಮ ಕೈಲಿ ಆಗಲ್ಲ, ನಾವು ಬಂದಿರೋದೇ ನಿಮ್ಮನ್ನ ಉದ್ಧಾರ ಮಾಡೋದಕ್ಕೆ, ನಾವು ಕೊಟ್ಟಾಗ ನೀವು ಸಂವಿಧಾನ ತಗೋಬೇಕು, ನಾವು ಕೊಟ್ಟಾಗ ನೀವು ಸ್ವಾತಂತ್ರ್ಯವನ್ನು ಗಳಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿರ್ತಾರೆ, ಆ ಒಂದು ಚಾಲೆಂಜ್ ಅನ್ನ ಸವಾಲನ್ನ ಭಾರತೀಯರಿಗೆ ಹಾಕಿರ್ತಾರೆ. ಅದರಿಂದ ಆ ನೆಹರು ವರದಿಯನ್ನ ಅಖಿಲ ಭಾರತ ಮಟ್ಟದ ಎಲ್ಲ ಒಂದು ಪಕ್ಷದ ಎಲ್ಲ ವರ್ಗದ ಜನರು ಎಲ್ಲ ವರ್ಗದ ನಾಯಕರು ಸೇರ್ಕೊಂಡು ನೆಹರು ಅವರ ಒಂದು ಮೋತಿಲಾಲ್ ನೆಹರು ಅವರ ಒಂದು ಅಧೀನದಲ್ಲಿ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ತಾರೆ, ಒಂದು ಕಮಿಟಿಯನ್ನ ರಚನೆ ಮಾಡಿ ಅವರ ಮುಖಾಂತರ ಒಂದು ವರದಿಯನ್ನ ಸಿದ್ಧತೆ ಮಾಡ್ತಾರೆ. ಆ ವರದಿ ಏನಪ್ಪಾ ಅಂದ್ರೆ ಸಂವಿಧಾನ ಕರಡು ಹೇಗಿರ್ಬೇಕು, ಅದರಲ್ಲಿ ಯಾವ ನಿರ್ಣಯಗಳಿರಬೇಕು, ಯಾವ ಅಂಶಗಳಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅದು ಯಾಕಪ್ಪ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಸೊ ಲಾರ್ಡ್ ಬರ್ಕನ್ ಹೆಡ್ ಚಾಲೆಂಜ್ ಅನ್ನ ಮಾಡಿರ್ತಾನೆ. ಅದಕ್ಕೆ ಪ್ರತೀಕಾರವಾಗಿ ನಾವು ಇದನ್ನ ನೋಡ್ಬೋದು. ಇದರಲ್ಲಿ ಹಿನ್ನೆಲೆ ಏನಪ್ಪಾ ಅಂದ್ರೆ 1927ರಲ್ಲಿ ಸೈಮನ್ ಆಯೋಗ, ಆ ಸೈಮನ್ ಆಯೋಗವನ್ನ ನಾವು ಬಹಿಷ್ಕಾರ ಮಾಡಿರ್ತೀವಿ. ಯಾಕಪ್ಪ ಅಂದ್ರೆ ಅದು ಆಲ್ ವೈಟ್ಸ್ ಅಂತ ಕರೀತಾ ಇರ್ತಾರೆ. ಎಲ್ಲರೂ ಕೂಡ ಬ್ರಿಟಿಷರೇ ಅಲ್ಲಿ ಸದಸ್ಯರಾಗಿದ್ದಾಗ ಭಾರತೀಯರು ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ಅದಾದ್ಮೇಲೆ ಲಾರ್ಡ್ ಬರ್ಕನ್ ಹೆಡ್ ಸವಾಲು, ಅದಕ್ಕೆ ಪ್ರತಿಕ್ರಿಯೆಯಾಗಿ ನೆಹರು ವರದಿ. ಆ ನೆಹರು ವರದಿಯನ್ನ ಏನ್ ಹೇಳಿರ್ತಾರೆ ನೆಹರು ವರದಿಯಲ್ಲಿ, ಸೊ ನಮಗೆ ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡಿ. ವಾಟ್ ಈಸ್ ಡೊಮಿನಿಯನ್ ಸ್ಟೇಟಸ್? ಹಾಗಾದ್ರೆ ಏನು ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ನೋಡಿ, ಬಹುಮುಖ್ಯವಾಗಿ ನಾವು ಇವತ್ತು ರಕ್ಷಣೆ ಅಂತ ಕರಿಬಹುದು, ಅಥವಾ ಹಣಕಾಸು ಇರ್ಬೋದು, ಅಥವಾ ವಿದೇಶಿ ವ್ಯವಹಾರ ಇರ್ಬೋದು, ಅಂತ ಪ್ರಮುಖ ಖಾತೆಗಳನ್ನ ಬಿಟ್ಟು ದೇಶದಲ್ಲಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡೋದು, ಸ್ಥಳೀಯ ಆಡಳಿತವನ್ನ ನಾವು ಪರಿಪೂರ್ಣವಾಗಿ ಸ್ವಾತಂತ್ರ್ಯದಿಂದ ನೋಡ್ಕೊಳ್ಳುವಂತ ಒಂದು ಕೆಲಸ ಅಂದ್ರೆ ನಮಗೆ ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಸಂಪೂರ್ಣ ಸ್ವರಾಜ್ಯ ಅಲ್ಲ, ಕೇವಲ ನಮಗೆ ಆಂತರಿಕ ಸ್ವರಾಜ್ಯ ಮಾತ್ರನೇ, ಅಥವಾ ಆಂತರಿಕ ಆಡಳಿತದಲ್ಲಿ ಒಂದು ಸ್ವತಂತ್ರ ಅಂತ ಹೇಳ್ಬೋದು ಅಷ್ಟೇ. ಆ ಒಂದು ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡಿ ನಮಗೆ. ಬಣಗಳ ನಡುವೆ ಘರ್ಷಣೆ ಡಿಸೆಂಬರ್ 1929ರಲ್ಲಿ ಏನಾಗುತ್ತೆ, ಡೊಮಿನಿಯನ್ ಸ್ಥಾನವನ್ನು ನೀಡಲು ಬ್ರಿಟಿಷರಿಗೆ 1 ವರ್ಷದ ಗಡುವನ್ನ ಕೊಡ್ತಾರೆ. ಅಂದ್ರೆ ನೆಹರು ವರದಿಯನ್ನ ಪ್ರಸ್ತಾಪ ಮಾಡ್ತಾರೆ, ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡಿ ಅಂತ ಬೇಡಿಕೆನ ಸಲ್ಲಿಸ್ತಾರೆ. ಅದ್ರ ಜೊತೆಗೆ 1 ವರ್ಷವನ್ನ ಕೊಡ್ತಾರೆ. ಯಾಕೆ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಜವಾಹರ್ಲಾಲ್ ನೆಹರು ಇವರು ಡೊಮಿನಿಯನ್ ಸ್ಟೇಟಸ್ಗೆ ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ. ಇವರು ಯುವಕರು, ಸಮಾಜವಾದಿಗಳು ಅವತ್ತಿನ ಕಾಲದಲ್ಲಿ. ನೋಡಿ, ಇವರೆಲ್ಲ ಗಾಂಧೀಜಿ, ಮೋತಿಲಾಲ್ ನೆಹರು ಎಲ್ಲ ಡೊಮಿನಿಯನ್ ಸ್ಟೇಟಸ್ ಸಾಕು, ನಾವು ಮೊದಲಿಂದ ಅದನ್ನೇ ಕೇಳ್ಕೊಂಡು ಬಂದಿದ್ದೀವಿ, ನಮ್ಗೆ ಸಡನ್ ಆಗಿ ಸ್ವರಾಜ್ಯ ಕೊಡಿ, ಸಂಪೂರ್ಣ ಸ್ವರಾಜ್ಯ ಕೊಡಿ ಅಂದ್ರೆ ಅವ್ರಿಗೆ ಒಪ್ಪೋದಿಲ್ಲ. ಅದಕ್ಕೆ ನಾವೇನ್ ಮಾಡೋಣ, ಡೊಮಿನಿಯನ್ ಸ್ಟೇಟಸ್ ನ ಕೊಡಿ ಅಂತ ಹೇಳ್ಬಿಟ್ಟು 1 ವರ್ಷ ಗಡುವು ಕೊಡೋಣ. ಅಕಸ್ಮಾತ್ನಾಗ ಏನಾದ್ರೂ ಗಡುವು ಕೊಡ್ಲಿಲ್ಲ ಅಂದ್ರೆ, ಅದರಲ್ಲಿ ನಮಗೆ ಡೊಮಿನಿಯನ್ ಸ್ಟೇಟಸ್ ಕೊಡ್ಲಿಲ್ಲ ಅಂದ್ರೆ ನಾವು ಸಂಪೂರ್ಣವಾಗಿ ಸ್ವರಾಜ್ಯವನ್ನ ನಾವು ಕೇಳೋಣ, ಪೂರ್ಣ ಸ್ವರಾಜ್ಯವನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾರೆ. ಸೊ ಅದು ಕಲ್ಕತ್ತಾ ಅಧಿವೇಶನದಲ್ಲಿ 1928ರಲ್ಲಿ ಆಗ್ತಕ್ಕಂಥ ಒಂದು ಸನ್ನಿವೇಶ. ಇದು ಕೂಡ 1930ರ ಏನು ಕಾನೂನು ಭಂಗ ಚಳುವಳಿಗೆ ಸಂಪೂರ್ಣವಾಗಿ ಒಂದು ಹಿನ್ನೆಲೆಯಾಗಿದೆ. ಅದಾದ್ಮೇಲೆ ಇರ್ವಿನ್ ಒಂದು ಘೋಷಣೆ ಮಾಡ್ತಾನೆ, ಅಕ್ಟೋಬರ್ 1929 ಇರ್ವಿನ್ ಘೋಷಣೆ. ನೋಡಿ, ಸೈಮನ್ ಆಯೋಗದ ವರದಿ ನಂತರ ವೈಸ್ರಾಯ್ ಲಾರ್ಡ್ ಇರ್ವಿನ್ ಡೊಮಿನಿಯನ್ ಸ್ಥಾನಮಾನ ಮತ್ತು ದುಂಡು ಮೇಜಿನ ಸಮ್ಮೇಳನವನ್ನ ಭರವಸೆ ನೀಡ್ತಾನೆ. ಆದ್ರೆ ಯಾವಾಗ ಕೊಡ್ತೀವಿ ಅಂತ ಹೇಳಲ್ಲ. ಕಾಂಗ್ರೆಸ್ ಏನ್ ಬೇಡಿಕೆ ಇತ್ತು, ನಮಗ್ ತಕ್ಷಣ ಕೊಡಿ ಡೊಮಿನಿಯನ್ ಸ್ಟೇಟಸ್, ಮತ್ತೆ ದುಂಡು ಮೇಜಿನ ಸಭೆಗೆ ನಾವು ಬರಬೇಕು ಅಂದ್ರೆ ನಮ್ಗೆ ಈಗ್ಲೇನೆ ಕೊಡಿ ಡೊಮಿನಿಯನ್ ಸ್ಟೇಟಸ್. ಆದ್ರೆ ಇರ್ವಿನ್ ಏನ್ ಮಾಡ್ತಾನೆ, ಅವತ್ತಿನ ವೈಸ್ರಾಯ್ ಇಲ್ಲ, ನಾವು ಯಾವಾಗ ಕೊಡ್ತೀವಿ ಅಂತ ಹೇಳಲ್ಲ, ಆದರೆ ಭರವಸೆ ಕೊಡ್ತೀವಿ. ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ ಯಾರು, ಇರ್ವಿನ್. ಅದಕ್ಕೆ ನಮ್ಗೆ ಸಂಪೂರ್ಣವಾಗಿ ಪೂರ್ಣ ಸ್ವರಾಜ್ಯ ಬೇಕು ಅಂತಕ್ಕಂಥ ನಿಲುವಿಗೆ ಯಾರು ಬರ್ತಾರೆ, ಕಾಂಗ್ರೆಸ್ ಬರುತ್ತೆ.
ಅದಾದ್ಮೇಲೆ ದೆಹಲಿಯಲ್ಲಿ ಸೇರ್ತಾರೆ. ಯಾವಾಗ ಇರ್ವಿನ್ ಒಂದು ಘೋಷಣೆಯನ್ನ ಮಾಡ್ತಾನೆ ಅಥವಾ ಒಂದು ಹೇಳಿಕೆಯನ್ನ ಕೊಡ್ತಾನೆ, ಅದಾದ್ಮೇಲೆ ಏನಾಗುತ್ತೆ, ದೆಹಲಿಯಲ್ಲಿ ಒಂದು ಸಭೆಯನ್ನ ಸೇರ್ತಾರೆ. ಯಾರು? ಕಾಂಗ್ರೆಸ್. ಅವ್ರೇನ್ ಹೇಳ್ತಾರೆ, ದುಂಡು ಮೇಜಿನ ಸಭೆಗೆ ಭಾಗವಹಿಸಬೇಕು ಅಂದ್ರೆ ನಮ್ಮ ಷರತ್ತುಗಳು, ನಾವು ಏನು ಷರತ್ತು ಹಾಕ್ತಿದ್ದೀವಿ, ಒಂದು ಡೊಮಿನಿಯನ್ ಸ್ಥಾನಮಾನವನ್ನ ಏನ್ ಮಾಡ್ಬೇಕು, ನೀವು ತಕ್ಷಣ ಕೊಡಬೇಕು. ಡೊಮಿನಿಯನ್ ಸ್ಥಾನಮಾನವನ್ನ ನೀವೇನ್ ಮಾಡಬೇಕು, ತಕ್ಷಣ ಕೊಡಬೇಕು. ಡೊಮಿನಿಯನ್ ಸ್ಥಾನಮಾನ ತಕ್ಷಣ ಕೊಡಬೇಕು. ಅದಾದ್ಮೇಲೆ ಬಹುಮತದ ಕಾಂಗ್ರೆಸ್ ಪ್ರಾತಿನಿಧ್ಯ ಇರಬೇಕು. ಅಂದ್ರೆ ದುಂಡು ಮೇಜಿನ ಸಭೆಗೆ ನೀವೇನಾದ್ರೂ ಕರ್ಕೊಂಡು ಹೋದ್ರೆ ಅಥವಾ ಒಂದು ಸರ್ಕಾರವನ್ನು ರಚನೆ ಮಾಡಿದ್ರೆ ಅದರಲ್ಲಿ ಸದಸ್ಯ ಬಲ ಯಾವಾಗಲೂ ಕಾಂಗ್ರೆಸ್ಗೆ ಜಾಸ್ತಿ ಇರಬೇಕು ಅಂತಕ್ಕಂಥ ಷರತ್ತನ್ನು ಹಾಕಿದರೆ. ಅದಾದ್ಮೇಲೆ ರಾಜಕೀಯ ಕೈದಿಗಳು ಯಾರ್ಯಾರು ಇದುವರೆಗೂ ಕೂಡ ಜೈಲಲ್ಲಿ ಸೇರ್ಕೊಂಡಿದ್ದಾರೆ, ಬೇರೆ ಬೇರೆ ಕಾರಣಗಳಿಗೆ ಚಳುವಳಿಗಳಲ್ಲಿ ಭಾಗವಹಿಸಿದಿರ್ಬೋದು ಅಥವಾ ಬೇರೆ ಕ್ರಾಂತಿಕಾರಿಗಳಿರ್ಬೋದು, ಅವರನ್ನ ಫಸ್ಟ್ ನೀವು ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡಿ. ಈ 3 ಷರತ್ತುಗಳನ್ನ ಹಾಕ್ತಾರೆ. ಈ ದೆಹಲಿ ಪ್ರಣಾಳಿಕೆಯನ್ನು ಒಪ್ಕೊಳ್ತಾರ ಬ್ರಿಟಿಷರು? ಖಂಡಿತ ಒಪ್ಕೊಳ್ಳಲ್ಲ. ಸೊ ಇದಕ್ಕೆ ನಾವು ಉತ್ತರವನ್ನಾಗಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ 1929. ಇದರ ಅಧ್ಯಕ್ಷತೆಯನ್ನ ಯಾರು ನೋಡ್ಕೊಳ್ತಾರೆ, ವಹಿಸಿರ್ತಾರೆ? ಜವಾಹರ್ಲಾಲ್ ನೆಹರು. ಅವರ ಪ್ರಪ್ರಥಮ ಒಂದು ಅಧ್ಯಕ್ಷತೆ ಅದು ಯಾವುದು? ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಇಲ್ಲಿ ಬಹುಮುಖ್ಯ ಏನಪ್ಪಾ ಅಂದ್ರೆ ಪೂರ್ಣ ಸ್ವರಾಜ್ ಬೇಡಿಕೆಯನ್ನ ಇಡೋದು. ಇದುವರೆಗೂ ಕೂಡ ಡೊಮಿನಿಯನ್ ಸ್ಟೇಟಸ್ ಮಾತ್ರನೇ ಕೇಳ್ಕೊಂಡು ಬಂದಿದ್ರು. ಇದ್ರ ನಂತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ನಂತರ ಅವರು ಸಂಪೂರ್ಣ ಸ್ವರಾಜ್ಯವನ್ನೇ ನಮಗೆ ಬೇಕು ಅಂತಕ್ಕಂಥ ಬೇಡಿಕೆಯನ್ನ ಯಾರು ಇಡ್ತಾರೆ? ಕಾಂಗ್ರೆಸ್ ಇಡ್ತಾರೆ. ಸೊ ಇರ್ವಿನ್ ದೆಹಲಿಯ ಪ್ರಣಾಳಿಕೆಯನ್ನ ಏನ್ ಮಾಡಿರ್ತಾರೆ, ಅದನ್ನ ಒಪ್ಕೊಂಡಿರೋದಿಲ್ಲ, ತಿರಸ್ಕಾರ ಮಾಡಿರ್ತಾರೆ. ಇದರಿಂದ ಬೇಜಾರಲ್ಲಿ ಅಂದ್ರೆ ಯಾರು ನಮ್ಮ ಒಂದು ಕಾಂಗ್ರೆಸ್ ಒಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ನಿರ್ಧಾರ ಮಾಡುತ್ತೆ, ಒಂದು ನಿರ್ಣಯಗಳನ್ನು ತರುತ್ತೆ. ಏನಪ್ಪ ಅದು? ಇಲ್ಲಿ ನೋಡಿ, ಸಂಪೂರ್ಣ ಸ್ವಾತಂತ್ರ್ಯ ಘೋಷಿಸೋದು, ಸಂಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಅವ್ರು ಬ್ರಿಟಿಷರು ಕೊಡ್ಲಿ ಬಿಡ್ಲಿ, ನಮ್ಮ ಗುರಿ ಏನು? ಸಂಪೂರ್ಣ ಸ್ವರಾಜ್ಯ. ಸೊ ಡಿಸೆಂಬರ್ 31, 1929 ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ರಾವಿ ನದಿಯ ದಡದಲ್ಲಿ, ರಾವಿ ನದಿ ಎಲ್ಲಿದೆ? ಪಂಜಾಬ್ ಅಲ್ಲಿದೆ. ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ಎಷ್ಟನೇ ತಾರೀಕು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವ ನದಿ ದಡ? ರಾವಿ ನದಿಯ ದಡದಲ್ಲಿ. ಯಾರು ಹಾರಿಸಿದ್ದು? ಜವಾಹರ್ಲಾಲ್ ನೆಹರು. ಎಕ್ಸಾಮ್ ಅಲ್ಲಿ ಕೇಳಿದರೆ. ಸೊ ತ್ರಿವರ್ಣ ಧ್ವಜವನ್ನ ಡಿಸೆಂಬರ್ 31, 1929 ಯಾರು ಹಾರಿಸಿದ್ರು? ಜವಾಹರ್ಲಾಲ್ ನೆಹರು. ಯಾವ ನದಿ ದಡ? ರಾವಿ ನದಿ ದಡ. ಯಾವ ಕಾಂಗ್ರೆಸ್ ಅಧಿವೇಶನ? ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಹಾಗಾದ್ರೆ ಇನ್ನೇನು ತಗೊಂಡ್ರು ನಿರ್ಣಯಗಳನ್ನ? ದುಂಡು ಮೇಜಿನ ಸಮ್ಮೇಳನಗಳನ್ನ ಬಹಿಷ್ಕರಿಸೋದು. ಯಾಕಪ್ಪ ಅಂದ್ರೆ ಅವರು ನಾವೇನ್ ಕೇಳಿದ್ವಿ, ಡೊಮಿನಿಯನ್ ಸ್ಟೇಟಸ್ ಕೊಡಿ, ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡಿ, ಅವ್ಯಾವಕ್ಕೂ ಕೂಡ ಒಪ್ಕೊಳ್ಳಿಲ್ಲ. ದೆಹಲಿ ಪ್ರಪೋಸಲ್ಗಳನ್ನ, ದೆಹಲಿ ಪ್ರಣಾಳಿಕೆಯನ್ನ ಒಪ್ಪಲಿಲ್ಲ. ಅದಕ್ಕೋಸ್ಕರ ನಾವು ದುಂಡು ಮೇಜಿನ ಸಭೆಗೆ ಬರೋದಿಲ್ಲ. ದುಂಡು ಮೇಜಿನ ಸಭೆ ಏನಕ್ಕೆ ಮಾಡಿದ್ರು? ನಾನಾಗ್ಲೇ ಹೇಳಿದ್ನಲ್ವಾ. ಸೊ ಸೈಮನ್ ಆಯೋಗ ಅಥವಾ ಸೈಮನ್ ಕಮಿಟಿ ಏನು ಬಂದಿರುತ್ತೆ, ಏನು ವರದಿಯನ್ನ ತಯಾರು ಮಾಡಿರುತ್ತೆ, ಅದನ್ನ ಚರ್ಚೆ ಮಾಡೋದು. ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಏನೆಲ್ಲ ನಾವು ಸಂವಿಧಾನಿಕವಾಗಿ ಒಂದು ಬದಲಾವಣೆಗಳು ತರಬೇಕು, ಸುಧಾರಣೆ ತರಬೇಕು ಅಂತ ಹೇಳ್ಬಿಟ್ಟು ಸೈಮನ್ ಆಯೋಗದ ವರದಿಯನ್ನ ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋದಕ್ಕೆ ದುಂಡು ಮೇಜಿನ ಸಭೆಗೆ ಕರೆದಿರ್ತಾರೆ. ಅದನ್ನ ನಾವೇನ್ ಮಾಡ್ತಿದ್ದೀವಿ? ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಜನವರಿ 26, 1930 ಸ್ವಾತಂತ್ರ್ಯ ದಿನಾಚರಣೆಯ ಪ್ರತಿಜ್ಞೆಯನ್ನ ಕೈಗೊಳ್ಳೋದು. ಅಂದ್ರೆ ಮೊಟ್ಟ ಮೊದಲನೇ ದಾರಿ ನಾವು ಜನವರಿ 26, 1930 ಸ್ವತಂತ್ರ ದಿನಾಚರಣೆಯನ್ನಾಗಿ ಅವತ್ತು ಪ್ರತಿಜ್ಞೆಯನ್ನ ಕೈಗೊಳ್ತಾರೆ. ಇದರ ಒಂದು ನೆನಪಿಗಾಗಿ ನಾವು ಜನವರಿ 26 ಗಣರಾಜ್ಯೋತ್ಸವವನ್ನು ಮಾಡೋದು. ಏನಕ್ಕೆ ಗಣರಾಜ್ಯೋತ್ಸವವನ್ನು ನಾವು ಮಾಡ್ತೀವಿ ಜನವರಿ 26? ಯಾಕಪ್ಪ ಅಂದ್ರೆ 1930 ನಾವು ಅವತ್ತು ಸ್ವತಂತ್ರ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿರ್ತೀವಿ. ಅದರ ಸವಿ ನೆನಪಿಗಾಗಿ ನಾವು ಜನವರಿ 26 ಗಣರಾಜ್ಯೋತ್ಸವ ಅಂತ ನಾವು ಏನು ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಇನ್ನೇನು ಕೊಡ್ತಾರೆ? ಗಾಂಧಿಯವರಿಗೆ ನಾಗರಿಕ ಅಂದ್ರೆ ಅಸಹಕಾರ ಚಳುವಳಿ ಅಥವಾ ಕಾನೂನು ಭಂಗ ಚಳುವಳಿಯನ್ನ ನೇತೃತ್ವ ವಹಿಸ್ಕೊಳ್ಳೋದಕ್ಕೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿಯವರಿಗೆ ಶಕ್ತಿಯನ್ನು ತುಂಬುತ್ತೆ. ಅಂದ್ರೆ ಗಾಂಧೀಜಿಯವರಿಗೆ ಒಪ್ಪಿಗೆಯನ್ನ ಕೊಡ್ತಾರೆ. ನೀವು ಯಾವಾಗ ಬೇಕಾದರೂ ಯಾವ ರೀತಿಯಾಗಿ ಬೇಕಾದರೂ ನಿಮ್ಮ ಇಷ್ಟ ಬಂದ ರೀತಿಯಲ್ಲಿ ನೀವು ಕಾನೂನು ಭಂಗ ಚಳುವಳಿಯನ್ನ ನಡೆಸಬಹುದು ಅಂತ ಹೇಳ್ಬಿಟ್ಟು ಗಾಂಧೀಜಿಯವರಿಗೆ ಏನು ಕೊಡ್ತಾರೆ? ಅಧಿಕಾರವನ್ನ ಕೊಡ್ತಾರೆ. ಇದೆಲ್ಲವೂ ಕೂಡ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ನಿರ್ಣಯಗಳು.
ಹಾಗಾದರೆ ನಾವು ಈ ಒಂದು ನಿರ್ಣಯಗಳನ್ನು ಈಗ ಗಾಂಧೀಜಿಯವರಿಗೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಧಿಕಾರವನ್ನು ಕೊಟ್ಟಿದೆ. ಏನಂತ ನೋಡಿ, ನೀವು ಕಾನೂನು ಭಂಗ ಚಳವಳಿ ಮಾಡಿ ಅಂತ. ಆದರೆ ಸಡನ್ನಾಗಿ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿ ಮಾಡೋಕ್ಕಾಗಲ್ಲ. ನೋಡಪ್ಪ, ನಾನು ಕಾನೂನು ಭಂಗ ಚಳವಳಿ ಮಾಡ್ತೀನಿ, ಆದರೆ ನಾನು ಕಾನೂನು ಭಂಗ ಚಳವಳಿ ಮಾಡಬಾರ್ದು ಅಂದರೆ ನೀವು ನನ್ನ 11 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಇರ್ವಿನ್ ಅವ್ರಿಗೆ ಏನು ಮಾಡ್ತಾರೆ, ಬ್ರಿಟಿಷ್ ಅವ್ರಿಗೆ 11 ಬೇಡಿಕೆಗಳನ್ನು ಗಾಂಧೀಜಿಯವರು ಸಲ್ಲಿಸ್ತಾರೆ. ಗೊತ್ತು ನಮಗೆ, ಗಾಂಧೀಜಿಯವರು ಗೊತ್ತು, ಭಾರತೀಯ ಕಾಂಗ್ರೆಸ್ ಮುಖಂಡರು ಗೊತ್ತು, ಖಂಡಿತವಾಗಿಯೂ ಬ್ರಿಟಿಷ್ ಅವರು ಈ ಬೇಡಿಕೆಗಳನ್ನು ಈಡೇರಿಸಲ್ಲ ಅಂತ. ಆದರೂ ಕೂಡ ನಮಗೆ ಒಂದು ಕಾರಣ ಬೇಕು, ಕಾನೂನು ಭಂಗ ಚಳವಳಿಯನ್ನು ಕೈಗೆತ್ಕೊಳ್ಳೋದಕ್ಕೆ ಒಂದು ಕಾರಣ ಬೇಕು. ಯಾವುದಕ್ಕೋಸ್ಕರ ಒಂದು ಬೇಡಿಕೆಗಳನ್ನು 11 ಬೇಡಿಕೆಗಳನ್ನು ಗಾಂಧೀಜಿಯವರು ಇಡ್ತಾ ಹೋಗ್ತಾರೆ. ಬಹುಮುಖ್ಯವಾಗಿ ಅವತ್ತಿನ ಕಾಲದಲ್ಲಿ ನಾವು ವಿದೇಶಿ ವಿನಿಮಯ ಅಂತ ಏನು ಕರಿತೀವಿ, ಅಥವಾ ನಾವು ಏನು ಡಾಲರ್ಸ್ ಮತ್ತು ರೂಪಾಯಿಯ ಒಂದು ಅನುಪಾತ ಅಂತ ನಾವು ಇವತ್ತು ಏನು ಕರಿತೀವಿ, ಅವತ್ತು ಕೂಡ ಭಾರತ ಮತ್ತು ಬ್ರಿಟಿಷ್ ನಡುವೆ ವ್ಯಾಪಾರ ಆಗಬೇಕಾದ್ರೆ ರೂಪಾಯಿ ಸ್ಟರ್ಲಿಂಗ್ ಅನ್ನೋದು ಯಾರ್ದು, ಬ್ರಿಟನ್ನಿನ ಒಂದು ಹಣ, ಅನುಪಾತವನ್ನು 1 ಸ್ಟರ್ಲಿಂಗ್ 4 ಪೆನ್ನಿಗೆ ಇಳಿಸಬೇಕು ಅಂತ ಹೇಳ್ಬಿಟ್ಟು ಗಾಂಧೀಜಿಯವರ ಬೇಡಿಕೆ. ಏನಾಗುತ್ತೆ ಇದರಿಂದ, ಭಾರತದ ವಸ್ತುಗಳಿಗೆ ಸ್ಪರ್ಧೆ ಬರುತ್ತೆ. ಎಲ್ಲಿ, ಬ್ರಿಟನ್ನಲ್ಲಿ ಮಾರೋದಕ್ಕೆ ಭಾರತೀಯ ವಸ್ತುಗಳಿಗೆ ಸ್ಪರ್ಧೆ ಬರುತ್ತೆ. ಅವರು ಇಷ್ಟಕ್ಕೆ ನಿರ್ಣಯ ಮಾಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಗಾಂಧೀಜಿಯವರು ಇಡ್ತಾರೆ. ಅದಾದಮೇಲೆ ಕೃಷಿ ತೆರಿಗೆಯನ್ನು 50ರಷ್ಟು ಕಡಿಮೆ ಮಾಡಬೇಕು. ಕೃಷಿ ತೆರಿಗೆಯನ್ನು 50ರಷ್ಟು ಕಮ್ಮಿ ಮಾಡಿ, ಕೃಷಿ ತೆರಿಗೆ ಅಂದ್ರೆ ಭೂಗಂದಾಯವನ್ನು ಕಡಿಮೆ ಮಾಡಬೇಕು. ಜೊತೆಗೆ ಈ ಒಂದು ತೆರಿಗೆಯನ್ನ ನಿರ್ಧಾರ ಮಾಡ್ತಕ್ಕಂಥ ಅಧಿಕಾರವನ್ನ ಶಾಸಕಾಂಗ ಕೊಡಬೇಕು. ಶಾಸಕಾಂಗ ಅಂದ್ರೆ ಇವತ್ತಿನ ಪಾರ್ಲಿಮೆಂಟ್ ಇರ್ಬೋದು ಅಥವಾ ವಿಧಾನಸೌಧ ಇರ್ಬೋದು, ವಿಧಾನಸಭೆ ಅಂತ ನಾವೇನು ಕರಿತೀವಿ, ಎಲ್ಲಿ ಶಾಸನಗಳನ್ನ ಮಾಡ್ತಾರೆ, ಕಾನೂನುಗಳನ್ನ ರಚನೆ ಮಾಡ್ತಾರೆ, ಅವ್ರಿಗೆ ಕೊಡಬೇಕು. ಇಲ್ಲಿ ಯಾರಿದ್ದಾರೆ, ಭಾರತೀಯರು ಚುನಾವಣೆಗಳ ಮುಖಾಂತರ ಆಯ್ಕೆ ಆಗಿರ್ತಾರೆ. ಅಲ್ಲಿ ಚರ್ಚೆ ಮಾಡಬೇಕಾದ್ರೆ ಆಗ ನಾವು ಭಾರತೀಯ ಕೃಷಿಕರ ಪರವಾಗಿ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ನೀವು ಶಾಸಕಾಂಗಕ್ಕೆ ಕೊಡಿ ಭೂಗಂದಾಯ ಅಥವಾ ಕೃಷಿ ತೆರಿಗೆಯನ್ನು ಹಾಕೋದಾದ್ರೆ. ದೆನ್ ಉಪ್ಪಿನ ಮೇಲಿನ ಸರ್ಕಾರದ ಏಕಸ್ವಾಮ್ಯ ಅಂದ್ರೇನು, ಉಪ್ಪನ್ನ ಬೇರೆ ಯಾರು ಕೂಡ ತಯಾರು ಮಾಡಬಾರ್ದು, ಕೇವಲ ಸರ್ಕಾರ ಮಾತ್ರ ತಯಾರು ಮಾಡಬೇಕು ಅಂತಕ್ಕಂಥ ಒಂದು ನಿಯಮ, ಅದನ್ನೇ ಏಕಸ್ವಾಮ್ಯ ಅಂತ, ಮೊನೋಪಲಿ ಅಂತ ನಾವು ಕರಿತೀವಿ. ಉಪ್ಪಿನ ತೆರಿಗೆಯನ್ನು ರದ್ದುಗೊಳಿಸಬೇಕು. ಏನು ಉಪ್ಪಿನ ತೆರಿಗೆ, ಅದು ಮುಂದೆ ದಂಡಿ ಮಾರ್ಚ್ ಅಂತ ಬಂದಾಗ ನಾನು ಹೇಳ್ತೀನಿ ಯಾಕೆ ಉಪ್ಪಿನ ಒಂದು ತೆರಿಗೆಯನ್ನು ಖಂಡಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಉಪ್ಪಿನ ತೆರಿಗೆಯನ್ನು ರದ್ದುಗೊಳಿಸಬೇಕು. ಪ್ರತಿಯೊಬ್ಬರು ಕೂಡ ಉಪ್ಪನ್ನು ಬಳಸ್ತಾರೆ, ಬಡವ ಶ್ರೀಮಂತ ಪ್ರತಿಯೊಬ್ಬರು ಕೂಡ ಬಳಸ್ತಾರೆ. ಉಪ್ಪಿನ ತೆರಿಗೆ ಒಂದು ಅಮಾನವೀಯ ತೆರಿಗೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಸೊ ಉನ್ನತ ದರ್ಜೆಯ ಸೇವೆಗಳ ಮಿಲಿಟರಿ ವೆಚ್ಚ, ಯಾರ್ಯಾರು ಮಿಲಿಟರಿಲಿ ಕೆಲಸ ಮಾಡ್ತಾರೆ, ಕಮಾಂಡರ್ಸ್ ಆಗಿ, ಮಿಲಿಟರಿ ಚೀಫ್ ಆಗಿ, ಅವರ ಒಂದು ತೆರಿಗೆ, ಅವ್ರಿಗೇನು ಸಂಬಳವನ್ನು ಕೊಡ್ತಿದ್ದಾರೆ, ಅವ್ರಿಗೇನು ವೆಚ್ಚವನ್ನು ಮಾಡ್ತಿದ್ದಾರೆ, ಅದನ್ನು ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಎಲ್ಲ ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡಬೇಕು. ನೋಡಿ, ಇದು ಕೂಡ ಸತತವಾಗಿ ಹೇಳ್ತಾನೆ ಬರ್ತಿದ್ದಾರೆ. ರಾಜಕೀಯ ಕೈದಿಗಳು ಯಾರ್ಯಾರಿದ್ದಾರೆ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅದಾದಮೇಲೆ ಅಪರಾಧ ತನಿಖಾ ಇಲಾಖೆ, ಇದು 6. ಅಪರಾಧ ತನಿಖಾ ಇಲಾಖೆಯಲ್ಲಿ ಸುಧಾರಣೆ. ಏನಕ್ಕಪ್ಪ ಅಪರಾಧ ತನಿಖೆಯಲ್ಲಿ ಸುಧಾರಣೆ ತರಬೇಕು ಅಂದರೆ, ಏನಾಗುತ್ತೆ, ಸುಮ್ಮನೆ ಏನೋ ಒಂದು ಸಣ್ಣ ಸಣ್ಣ ಕಾರಣಗಳಿಗೆಲ್ಲ ಜನನ ಕರ್ಕೊಂಡು ಹೋಗಿ ತನಿಖೆಯನ್ನು ಮಾಡಿಸೋದಿರ್ಬೋದು, ಅವ್ರ ಮೇಲೆ ಒತ್ತಡವನ್ನು ಹಾಕೋದಿರ್ಬೋದು, ಅಥವಾ ಚಿತ್ರಹಿಂಸೆ ಕೊಡೋದಿರ್ಬೋದು. ಈ ರೀತಿಯಾಗಿ ಹಿಂಸೆಯನ್ನು ಕೊಡೋದು ತಪ್ಪು. ಅದರಿಂದ ಅಪರಾಧ ತನಿಖಾ ಇಲಾಖೆ ಏನಿದೆ ಅಲ್ಲಿ ಸುಧಾರಣೆ ಆಗಬೇಕು, ಮಾನವೀಯತೆಯ ಮುಖಾಂತರ ನೀವು ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಅಂಚೆ ಮೀಸಲಾತಿ ಮಸೂದೆಯನ್ನು ಸ್ವೀಕರಿಸಬೇಕು. ಏನವತ್ತು ಅಂಚೆ ಇಲಾಖೆ ಇತ್ತು, ಅದರಲ್ಲಿ ಯಾರ್ಯಾರು ಅನುಮಾನಾಸ್ಪದ ಬಂದೇ ಸಾಕು ಪತ್ರಗಳನ್ನೆಲ್ಲ ಅವ್ರು ಏನು ಮಾಡೋರು, ಹರಿದಾಕೋರು, ಬಿಸಾಕೋರು, ಅದನ್ನು ಸರಿಯಾಗಿ ಯಾರಿಗೆ ತಲುಪಿಸ್ತಾ ಇರಲಿಲ್ಲ. ಯಾಕೆಂದರೆ ಬ್ರಿಟಿಷರಿಗೆ ಭಯ ಇತ್ತು, ಅಂಚೆ ಇಲಾಖೆಯನ್ನು ಭಾರತೀಯರು ತಮ್ಮ ಚಳುವಳಿಗಳಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ಆ ರೀತಿಯಾಗಿ ಆಗಬಾರ್ದು. ಅಂಚೆಯಲ್ಲಿ ಮಸೂದೆಯನ್ನು ತರಬೇಕು, ಮೀಸಲಾತಿಯನ್ನು ತರಬೇಕು, ಅಲ್ಲೂ ಕೂಡ ಭಾರತೀಯರನ್ನು ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ಭಾರತೀಯ ಜವಳಿಗಳನ್ನು ರಕ್ಷಿಸಬೇಕು, ಅಂದರೆ ಟೆಕ್ಸ್ಟೈಲ್, ಜವಳಿ ಅಂದ್ರೇನು, ಟೆಕ್ಸ್ಟೈಲ್. ಸೊ ಭಾರತೀಯ ಬಟ್ಟೆಗಳನ್ನು ಯಾವ ಥರ ರಕ್ಷಿಸ್ಬೋದು ನಾವು,
ಒಂದು ತೆರಿಗೆ ಏನು ಹಾಕ್ತಾ ಇದ್ದಾರೆ ಅಥವಾ ಕಸ್ಟಮ್ಸ್ ಅಂತ ಏನು ಕರಿತೀವಿ, ಆಮದು ತೆರಿಗೆ ಅಥವಾ ಏನಾಗ್ತಾ ರಫ್ತು ತೆರಿಗೆ ಏನಾಗ್ತಾ ಇದ್ದಾರೆ ಅದನ್ನು ಕಮ್ಮಿ ಮಾಡಬೇಕು. ಸೊ ನಾವು ಯಾವಾಗ ಬೇರೆ ದೇಶಕ್ಕೆ ರಫ್ತನ್ನು ಮಾಡ್ತಿದ್ದೀವಿ, ನಮ್ಮ ಜವಳಿಯನ್ನು ಅಥವಾ ನಮ್ಮ ಬಟ್ಟೆಗಳನ್ನು, ಸ್ವದೇಶಿ ಬಟ್ಟೆಗಳನ್ನು ಅವ್ರು ಹೆಚ್ಚಿನ ಆಮದು ತೆರಿಗೆಯನ್ನು ಹಾಕಿದಾಗ ನಮ್ಮ ಭಾರತೀಯ ಬಟ್ಟೆಗಳ ಬೇಡಿಕೆ ಏನಾಗುತ್ತೆ, ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆಗ ಭಾರತೀಯರು ಭಾರತೀಯ ಬಟ್ಟೆಗಳನ್ನು ವಿದೇಶದಲ್ಲಿ ಮಾರಕ್ಕಾಗಲ್ಲ. ಅದರಿಂದ ನಮ್ಮ ಜವಳಿಗಳನ್ನು ಅಥವಾ ನಮ್ಮ ಬಟ್ಟೆಯನ್ನು ರಕ್ಷಿಸಬೇಕು ಅಂದರೆ ನೀವು ಆಮದು ತೆರಿಗೆಯನ್ನು ಜಾಸ್ತಿ ಮಾಡಿ, ರಫ್ತು ತೆರಿಗೆಯನ್ನು ಕಡಿಮೆ ಮಾಡಿ ಅಂತಕ್ಕಂಥ ಒಂದು ಬೇಡಿಕೆ. ಮಾದಕ ವಸ್ತುಗಳ ನಿಷೇಧ. ನೋಡಿ, ಮಾದಕ ವಸ್ತುಗಳಂದ್ರೆ ಏನು? ಮದ್ಯ, ಅಬಕಾರಿ ಅಂತ ನಾವೇನು ಕರಿತೀವಿ, ಆ ಮದ್ಯವನ್ನು ನೀವು ನಿಷೇಧ ಮಾಡಿ. ವಿದೇಶಿ ಮದ್ಯ ಏನು ತರ್ತಾ ಇದ್ದೀರಾ ನೀವು ಅದರ ಮೇಲೆ ನಿಷೇಧ ಮಾಡಿ. ಮಾದಕ ವಸ್ತುಗಳನ್ನು ನೀವು ತಂದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಮಾಜವನ್ನು ಹಾಳು ಮಾಡಬೇಡಿ ಅಂತ ಹೇಳ್ತಾರೆ. ಭಾರತೀಯರಿಗೆ ಕರಾವಳಿ ಸಾಗಣೆಯನ್ನು ಕಾಯ್ದಿರಿಸಿ. ಅಂದರೆ ಕರಾವಳಿ ಅಂದರೆ ಬಂದರು. ಆ ಬಂದರಿನಲ್ಲಿ ಅಥವಾ ಕರಾವಳಿಯಲ್ಲಿ ಏನು ಸರಕು ಸಾಗಣೆ ಮಾಡ್ತಾರೆ, ರಫ್ತು ಮಾಡೋದಿರ್ಬೋದು, ಆಮದು ಮಾಡೋದಿರ್ಬೋದು, ಭಾರತೀಯರಿಗೂ ಕೂಡ ಅವಕಾಶ ಕೊಡಿ. ನಮ್ಮದು ಯಾಕೆಂದರೆ ಭಾರತ ಭಾರತೀಯರಿಗೆ, ಸೊ ಭಾರತದ ಬಂದರು ಕೂಡ ಭಾರತೀಯರಿಗೆ. ಸೊ ಆ ಕರಾವಳಿ ಏನಿದೆ ಅದು ಭಾರತೀಯರು ಕೂಡ ಕಾಯ್ದಿರಿಸಿ. ಕಾಯ್ದಿರಿಸಿ ಅಂದ್ರೇನು? ರಿಸರ್ವೇಷನ್ ಮಾಡಿ, ರಿಸರ್ವ್ ಆಗಿಡಿ ನಮಗೆ ಅಂತ. ಲಾಸ್ಟ್ ಏನಪ್ಪ ಅಂದರೆ 11ನೇ ಡಿಮ್ಯಾಂಡು, ಬಂದೂಕು ಪರವಾನಗಿಗಳ ವಿತರಣೆ ಮೇಲೆ ಜನಪ್ರಿಯ ನಿಯಂತ್ರಣವನ್ನು ಅನುಮತಿಸಿ. ನೋಡಿ, ಬಂದೂಕು ಪರವಾನಗಿ ಅಂದರೆ ಲೈಸೆನ್ಸ್. ಇನ್ನು ನೀವು ಯಾರ್ಯಾರಿಗೆ ಏನು ಲೈಸೆನ್ಸನ್ನು ಕೊಡ್ತಾ ಇದ್ದೀರಾ ಅದನ್ನೇನು ಮಾಡ್ತೀರಾ ನೀವು? ಜನಪ್ರಿಯ ನಿಯಂತ್ರಣ ಅಂದ್ರೇನು? ಶಾಸಕಾಂಗ. ನೀವು ಇಷ್ಟ ಬಂದಂಗೆ ನೀವೇನು ಮಾಡ್ತಿದ್ದೀರಾ, ಪರವಾನಗಿ ಅಥವಾ ಏನು ಬಂದೂಕುಗಳ ಮೇಲೆ ಲೈಸೆನ್ಸನ್ನು ಕೊಡಬಾರ್ದು ಅಂತ ಸರ್ಕಾರ, ಎಕ್ಸಿಕ್ಯೂಟಿವ್ಸ್ ಅಂತ ನಾವೇನು ಕರಿತೀವಿ, ಅವರು ನಿರ್ಣಯ ಮಾಡ್ತಿದ್ದಾರೆ. ಆದರೆ ನೀವೇನು ಮಾಡಬೇಕು? ಜನರಿಂದ ಆಯ್ಕೆಯಾದಂಥ ಒಂದು ಶಾಸಕಾಂಗ ಅಂತ ಏನಿರುತ್ತೆ ಅವ್ರಿಗೆ ಕೊಡಬೇಕು ನಿಯಂತ್ರಣವನ್ನು. ಬಂದೂಕು ಯಾರು ಇಟ್ಕೋಬೇಕು, ಯಾರು ಇಟ್ಕೋಬಾರ್ದು ಅಂತಕ್ಕಂತ ಹೇಳ್ಬಿಟ್ಟು ಈ ರೀತಿಯಾಗಿ 11 ಪ್ರಮುಖ ನಿರ್ಧಾರಗಳನ್ನು ಅಥವಾ ಬೇಡಿಕೆಗಳನ್ನು ಗಾಂಧೀಜಿಯವರು ಏನು ಮಾಡ್ತಾರೆ, ಗಾಂಧೀಜಿಯವರು ಆ ಒಂದು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಆ ಒಂದು ಅಡಿಯಲ್ಲಿ ನಾವು ನೋಡ್ಬೋದು. ಸೊ ಗಾಂಧೀಜಿಯವರ 11 ಬೇಡಿಕೆಗಳು ಖಂಡಿತ ಇದು ಒಪ್ಕೊಳ್ಳಲ್ಲ. ಆದರೂ ಕೂಡ ನಮಗೊಂದು ನೆಪ ಬೇಕು, ನಮಗೊಂದು ಕಾರಣ ಬೇಕು. ಏನಕ್ಕೆ ಅಂದರೆ ನಾವು ಕಾನೂನು ಭಂಗ ಚಳವಳಿ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡಿ, ದಂಡಿ ಮೆರವಣಿಗೆ. ನಾನು ಆಗಲೇ ಹೇಳಿದೆ, ದಂಡಿ ಮೆರವಣಿಗೆ ಅಥವಾ ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ನಾವು ಕರಿತೀವಲ್ವಾ. ದಂಡಿ ಸತ್ಯಾಗ್ರಹ ಅಂದ್ರೂ ಒಂದೇನೆ, ಉಪ್ಪಿನ ಸತ್ಯಾಗ್ರಹ ಅಂದ್ರೂ ಒಂದೇ, ದಂಡಿ ಮೆರವಣಿಗೆ ಅಂತ ಅಂದ್ರೂ ಒಂದೇ, ಉಪ್ಪಿನ ಮೆರವಣಿಗೆ ಅಂದ್ರೂ ಒಂದೇ. ನೋಡಿ, ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು. ದಂಡಿ ಮೆರವಣಿಗೆ ನೋಡಿ, ದಂಡಿ ಮೆರವಣಿಗೆ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಉಪ್ಪಿಗೆ ಸಂಬಂಧಪಟ್ಟಿದೆ. ಏನಕ್ಕೆ ಉಪ್ಪನ್ನು ಗಾಂಧೀಜಿಯವರು ಆಯ್ಕೆ ಮಾಡಿಕೊಂಡ್ರು? ಕಾರಣ ಇಷ್ಟೇ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉಪ್ಪು ಬೇಕು. ಅವನು ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಅವನೊಬ್ಬ ಕಾರ್ಮಿಕ ಆಗಿರಲಿ, ರೈತ ಆಗಿರಲಿ, ಅಥವಾ ಜೀತದಾಳ ಆಗಿರಲಿ, ಗುಲಾಮ ಆಗಿರಲಿ, ಪ್ರತಿಯೊಬ್ಬರೂ ಕೂಡ ಏನು ಬೇಕು? ಉಪ್ಪು ಬೇಕೇ ಬೇಕು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ. ಅಂತ ಒಂದು ಉಪ್ಪಿನ ಮೇಲೆ ನೀವು ತೆರಿಗೆಯನ್ನು ಹಾಕಿದಾಗ, ಏಕಸ್ವಾಮ್ಯತೆಯನ್ನು ತಂದಾಗ ಏನಾಗುತ್ತೆ? ಬಡವರ ಒಂದು ಹಕ್ಕು ಏನಿದೆ ಅಥವಾ ಮೂಲಭೂತ ಹಕ್ಕೇನಿದೆ, ಉಪ್ಪನ್ನು ಕೂಡ ನೀವು ತೆರಿಗೆಯನ್ನು ಹಾಕಿದಾಗ ಬಡವರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತಲ್ವ. ಉಪ್ಪನ್ನು ಕೊಂಡ್ಕೋಬೇಕಂದ್ರೂ ಕೂಡ ತೆರಿಗೆ ಕಟ್ಟಬೇಕು ಅಂದರೆ ಅದೊಂದು ಅಮಾನವೀಯ. ಅದರಿಂದ ಗಾಂಧೀಜಿಯವರು ಅದನ್ನು ತಗೊಳ್ತಾರೆ. ಅಷ್ಟೇ ಅಲ್ಲ, ಏನಕ್ಕೆ ಗಾಂಧೀಜಿ ಹೇಳ್ತಾರೆ, ನಾನು ಏನಕ್ಕೆ ಉಪ್ಪನ್ನು ತಗೊಂಡಿದ್ದೀನಿ, ಉಪ್ಪಿನ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಉಪ್ಪನ್ನು ಬಳಸ್ತಾ ಇದ್ದಾರೆ. ನಾನೇನೋ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರೆ ಖಂಡಿತ ಸಮಾಜದ ಎಲ್ಲ ವರ್ಗದವರು ಕೂಡ, ಸಮಾಜದ ಎಲ್ಲರೂ ಕೂಡ ನನಗೆ ಸಾಥ್ ಕೊಡ್ತಾರೆ, ಅಂದರೆ ಈ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ಒಂದು ವಿಷಯವನ್ನು ಗಾಂಧೀಜಿ ಮಂಡಿಸ್ತಾರೆ. ಅದರಂತೆಯೇ ಗಾಂಧೀಜಿಯವರು ದಂಡಿ ಮೆರವಣಿಗೆಯನ್ನು ದಂಡಿ ಎಲ್ಲಿದೆ ಹಾಗಾದರೆ? ದಂಡಿ ಎಲ್ಲಿದೆ? ದಂಡಿ ಸೊ ಇಲ್ಲಿದೆ. ದಂಡಿ ಅಹಮದಾಬಾದ್ ಅಥವಾ ದಂಡಿ ಇರೋದು ಗುಜರಾತ್ ಅಲ್ಲೇನೆ, ಆದರೆ ಬಂದರೋದು. ಆದರೆ ಗಾಂಧೀಜಿಯವರು ದಂಡಿಯ ಮೆರವಣಿಗೆಯನ್ನು ಪ್ರಾರಂಭ ಮಾಡೋದಲ್ಲಿ ಅಹಮದಾಬಾದಲ್ಲಿ ಅಥವಾ ಸಬರಮತಿಯಲ್ಲಿ. ನೋಡಿ, ಇರ್ವಿನ್ ಉಪ್ಪಿನ ಕಾನೂನು ಮುರಿಯುವುದಾಗಿ ಮುಂಚಿತವಾಗಿ ತಿಳಿಸಿದ ನಂತರ ಗಾಂಧೀಜಿಯವರು ದಂಡಿ ಮಾರ್ಚನ್ನು
ಪ್ರಾರಂಭ ಮಾಡ್ತಾರೆ. ನೋಡಿ, ಮಾರ್ಚ್ 2, 1930 ಹೇಳ್ತಾರೆ ಗಾಂಧೀಜಿಯವರು, ನೋಡಿ ನೀವು 11 ಬೇಡಿಕೆಗಳಿಗೆ ಒಪ್ಪಿಲ್ಲ, ನೀವು ಒಪ್ಪಿಗೆ ಕೊಟ್ಟಿಲ್ಲ, ಅದರಿಂದ ನಾನು ಉಪ್ಪಿನ ಸತ್ಯಾಗ್ರಹವನ್ನ ಎಲ್ಲಿ ಮಾಡ್ತೀನಿ, ಉಪ್ಪಿನ ಕಾನೂನು ಎಲ್ಲಿ ಮುರಿತೀನಿ, ದಂಡಿಯಲ್ಲಿ ಮುರಿತೀನಿ ಅಂತ ಮುಂಚಿತವಾಗಿ ಹೇಳ್ತಾರೆ. ಏನು ಉದ್ದೇಶ ಗಾಂಧೀಜಿಯವರು ಹೇಳೋದು? ನೋಡಿ, ಏನೇ ಮಾಡಿದ್ರು ಕೂಡ ಗಾಂಧೀಜಿಯವರು ಮುಂಚಿತವಾಗಿ ಹೇಳ್ತಾರೆ ನಾನೇನು ಮಾಡ್ತಿದ್ದೀನಿ ಅಂತ. ಯಾಕೆ ಅಂದರೆ ಸರ್ಕಾರಕ್ಕೆ ನಾವು ಹೇಳಿ ಮಾಡಿದಾಗ ಅಥವಾ ಸರ್ಕಾರಕ್ಕೆ ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ನಾಳೆ ದಿನ ನಮ್ಮ ಮೇಲೆ ಆಪಾದನೆ ಮಾಡೋದಿಲ್ಲ. ಏನೇ ಆಗಲಿ ಅವರೇ ಕಾರಣ ಆಗ್ತಾರೆ, ಏನು ಸರ್ಕಾರನೇ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಗಾಂಧೀಜಿಯವರು ಮೊದಲೇ ಹೇಳ್ತಾರೆ, ಅವ್ರು ಏನೇ ಮಾಡಬೇಕಾದ್ರೂ ಕೂಡ ಅದು ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಿರಲಿ ಅಥವಾ ಅಸಹಕಾರ ಚಳುವಳಿ ಆಗಿರಲಿ ಅಥವಾ ಈಗ ಕಾನೂನು ಭಂಗ ಚಳುವಳಿ ಆಗಿರಲಿ, ಅವ್ರು ಏನು ಮಾಡಬೇಕು ಅಂತ ಇದ್ದಾರೆ ಅದನ್ನು ಮುಂಚಿತವಾಗಿಯೇ ಸರ್ಕಾರಕ್ಕೆ ತಲುಪಿಸ್ತಾರೆ. ಆ ಸರ್ಕಾರ ಏನು ಮಾಡಬೇಕು, ಗಾಂಧೀಜಿಯವರಿಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಆ ಪ್ರತಿಕ್ರಿಯೆ ಸರಿಯಾಗಿದ್ರೆ ಗಾಂಧೀಜಿಯವರು ಸುಮ್ಮನಾಗ್ತಾರೆ, ಒಪ್ಕೊಳ್ತಾರೆ. ಇಲ್ಲ ಅಂದರೆ ಮಾರ್ಚನ್ನು ಅಥವಾ ಮೆರವಣಿಗೆಯನ್ನು ಮಾಡ್ತಾರೆ. ಇಲ್ಲೂ ಕೂಡ ಮುಂಚಿತವಾಗಿ ಹೇಳಿದ್ದಾರೆ, ಗಾಂಧೀಜಿಯವರು ತಮ್ಮ ಅನುಯಾಯಿಗಳು 78 ಜನ ಎಲ್ಲಿಂದ, ಸಬರಮತಿ ಆಶ್ರಮ ಎಲ್ಲಿದೆ, ಅಹಮದಾಬಾದ್ ಎಲ್ಲಿದೆ, ಗುಜರಾತಲ್ಲಿದೆ. ಸೊ ಆ ಸಬರಮತಿ ಆಶ್ರಮದಲ್ಲಿ ಬೆಳಗ್ಗೆ ಎದ್ದು ಮಾರ್ಚ್ 12ನೇ ತಾರೀಕು ತನ್ನ 78 ಜನ ಅನುಯಾಯಿಗಳನ್ನು ಕರೆಕೊಂಡು ಸಮವಸ್ತ್ರವನ್ನು ಧರಿಸಿ ಕರ್ನಾಟಕದಿಂದ ಮೈಲಾರ ಮಹದೇವಪ್ಪ ಕೂಡ ಭಾಗಿಯಾಗಿರ್ತಾರೆ. ಸೊ ಎಲ್ಲರಿಗೂ ಕೂಡ ಹೇಳ್ತಾರೆ, ನೋಡಿ ಎಲ್ಲ ಕೂಡ ಅಹಿಂಸಾತ್ಮಕವಾಗಿರಬೇಕು, ಎಲ್ಲೆಲ್ಲಿ ನೀವು ಉಪ್ಪನ್ನು ನೋಡ್ತಿರೋ ಅಥವಾ ಎಲ್ಲೆಲ್ಲಿ ಕಾನೂನನ್ನು ಮುರಿಬೇಕು ಅನ್ಸುತ್ತೋ ಅಲ್ಲಿ ಮುರಿರಿ, ಎಲ್ಲವೂ ಕೂಡ ಅಹಿಂಸಾತ್ಮಕವಾಗಿರಲಿ ಅಂತ ಹೇಳ್ಬಿಟ್ಟು ಗಾಂಧೀಜಿ ಹೇಳ್ತಾರೆ. ಎಲ್ಲೂ ಕೂಡ ಹಿಂಸೆಗೆ ನೀವು ಕೈ ಹಾಕಬಾರ್ದು ಅಂತ ಕೂಡ ಹೇಳ್ತಾರೆ. ಆ ರೀತಿಯಾಗಿ ಅವರು ತಮ್ಮ ಒಂದು ಸಬರಮತಿ ಆಶ್ರಮದಿಂದ ಸುಮಾರು 240 ಮೈಲಿಗಳು ಅಂದರೆ ಎಷ್ಟು ಕಿಲೋಮೀಟರ್ ಅಂತ ಬಂದಾಗ ನಾವು 386 ಕಿಲೋಮೀಟರ್ ಅಥವಾ 240 ಮೈಲಿಗಳು. ಸೊ 240 ಮೈಲಿಗಳು ಕಾಲ್ನಡಿಗೆಯಿಂದ ಗಾಂಧೀಜಿಯವರು ಏನು ರೋಡಲ್ಲಿ ಹೋಗಲಿಲ್ಲ, ಹೈವೇನಲ್ಲಿ ಎಲ್ಲ ಹಳ್ಳಿಗಳ ಮುಖಾಂತರ ಹೋಗೋದು, ಜನರನ್ನು ಸಂಘಟಿಸೋದು, ಅಲ್ಲಲ್ಲಿ ರಾಮ ಭಜನೆಗಳನ್ನು ಆಡಿಸೋದಿರ್ಬೋದು, ಜನರಿಗೆ ಸರ್ಕಾರದ ದೌರ್ಜನ್ಯದ ಬಗ್ಗೆ ತಿಳುವಳಿಕೆಯನ್ನು ಹೇಳೋದು, ಖಾದಿಯ ಮಹತ್ವದ ಬಗ್ಗೆ ಹೇಳೋದು, ಸೊ ಜನರನ್ನು ಸಂಘಟಿಸೋದಿರ್ಬೋದು. ಗಾಂಧೀಜಿಯವರು ಪ್ರತಿಯೊಂದು ಹಳ್ಳಿಯೂ ಕೂಡ ಕಾಲ್ನಡಿಗೆನಲ್ಲಿ ಹೋಗ್ಬೇಕಾದ್ರೆ ಸುಮಾರು 24 ದಿವಸಗಳು, ಎಷ್ಟು ದಿವಸಗಳು, 24 ದಿವಸಗಳ ಕಾಲ, 24 ದಿನಗಳ ಕಾಲ ಗಾಂಧೀಜಿಯವರು ಎಷ್ಟು 24 ದಿನಗಳು. ಎಕ್ಸಾಮಲ್ಲಿ ಕೇಳ್ತಾರೆ, ಎಷ್ಟು ದಿವಸ ಗಾಂಧೀಜಿಯವರು ಪ್ರಯಾಣ ಮಾಡಿದ್ರು ಸಬರಮತಿಯಿಂದ ದಂಡಿಗೆ? ಸುಮಾರು 24 ದಿನಗಳ ಕಾಲ ಅವರು ಪ್ರಯಾಣವನ್ನು ಮಾಡ್ತಾರೆ. ಎಷ್ಟನೇ ತಾರೀಕು ಅವರು ತಲುಪ್ತಾರೆ ಅಂದರೆ ದಂಡಿಗೆ ಏಪ್ರಿಲ್ 5, 1930 ತಲುಪ್ತಾರೆ ದಂಡಿಗೆ. ಆದರೆ ಅವರು ಉಪ್ಪನ ಒಂದು ಕಾನೂನನ್ನು ಮುರಿದಿದ್ದು ಏಪ್ರಿಲ್ 6. ಎಕ್ಸಾಮಲ್ಲಿ ಕೇಳ್ತಾರೆ, ಅವರು ಸಬರಮತಿ ಆಶ್ರಮವನ್ನು ಎಷ್ಟನೇ ತಾರೀಕು ಬಿಟ್ಟರು, ಎಲ್ಲಿಗೆ, ದಂಡಿಗೆ? ಮಾರ್ಚ್ 12ನೇ ತಾರೀಕು ಅವರು ಸಬರಮತಿಯಿಂದ ಹೊರಡ್ತಾರೆ, ಅಹಮದಾಬಾದಿಂದ ಹೊರಡ್ತಾರೆ. ಏಪ್ರಿಲ್ 5ನೇ ತಾರೀಕು ದಂಡಿ ತಲುಪ್ತಾರೆ ಸಂಜೆ. ಏಪ್ರಿಲ್ 6 ಬೆಳಿಗ್ಗೆ ಸ್ನಾನ ಮಾಡಿ ಅರೇಬಿಯನ್ ಸಮುದ್ರದಲ್ಲಿ ಸ್ನಾನ ಮಾಡ್ತಾರೆ. ದಂಡಿಯಲ್ಲಿ ಏನು ಮಾಡ್ತಾರೆ, ಆ ಒಂದು ಏಪ್ರಿಲ್ 6ನೇ ತಾರೀಕು ಒಂದು ಇಡೀ ಉಪ್ಪನ್ನು ತಗೊಳ್ಳೋದು ಮುಖಾಂತರ ಆ ಒಂದು ಉಪ್ಪಿನ ಕಾನೂನನ್ನು ಭಂಗ ಮಾಡ್ತಾರೆ. ಅಲ್ಲಿಂದ ಎಲ್ಲರೂ ಕರೆ ಕೊಡ್ತಾರೆ, ಇದು ಉಪ್ಪನ್ನು ತಯಾರು ಮಾಡೋದು ನಮಗೆ ಏನು ಸೇವನೆಗೆ ತಿನ್ನೋದಕ್ಕೆ ಏನು ಬೇಕು ಉಪ್ಪು, ಅದನ್ನು ನಾವೇ ಒಂದು ತಯಾರು ಮಾಡಿ, ನಿಮ್ಗೆ ಗೊತ್ತಿದೆ ಉಪ್ಪನ್ನು ಹೇಗೆ ತಯಾರು ಮಾಡ್ತಾರೆ, ಸಮುದ್ರ ನೀರನ್ನು ತಗೊಂಡು ಹೋಗ್ತಾರೆ, ಎಲ್ಲ ಒಂದು ಕಡೆ ಶೇಖರಣೆ ಮಾಡ್ತಾರೆ, ಸೂರ್ಯನ ಒಂದು ಶಾಖದಿಂದ ಒಳ್ಳೆ ನೀರೆಲ್ಲ ಆವಿಯಾಗುತ್ತೆ. ಇನ್ನು ಉಳಿದಿರೋದೇನಪ್ಪ ಅಂದರೆ ಲವಣ ಅಂದರೆ ಉಪ್ಪು, ಅದನ್ನು ನಾವು ನಮ್ಮ ದಿನನಿತ್ಯದ ಅಡಿಗೆಗೆ ಬಳಸ್ಕೊಳ್ತೀವಿ. ಸೊ ಆ ಥರ ನೀವು ನಿಮ್ಮ ದಿನನಿತ್ಯದ ಬಳಕೆಗೆ ನೀವು ಉಪ್ಪನ್ನು ನೀವೇ ತಯಾರು ಮಾಡ್ಕೊಳ್ಳಿ ಅಂತ ಅವರು ಕರೆ ಕೊಡ್ತಾರೆ. ಎಲ್ಲೆಲ್ಲಿ ಉಪ್ಪು ಸಂಗ್ರಹ ಆಗಿದೆಯೋ ಅದನ್ನೆಲ್ಲ ನೀವು ವಶಪಡಿಸ್ಕೊಳ್ಳಿ, ಅಟ್ಯಾಕ್ ಮಾಡಿ ಅಂತ ಕೂಡ ಹೇಳ್ತಾರೆ. ಅಧಿಕೃತವಾಗಿ ನಾಗರಿಕ ಸಹಕಾರ, ನಾಗರಿಕ ಅಂದ್ರೇನು, ಕಾನೂನು ಭಂಗ ಚಳುವಳಿ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಗಾಂಧೀಜಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಅದು ಏನು ಘೋಷಣೆ, ಇದು ತುಂಬ ಮುಖ್ಯ, ಎಕ್ಸಾಮಲ್ಲಿ ಕೇಳಿದರೆ. ದೇಶದ್ರೋಹವು ನನ್ನ ಧರ್ಮವಾಗಿದೆ. ಎಕ್ಸಾಮಲ್ಲಿ ಕೇಳಿದರೆ ಯಾವ ಒಂದು
ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ದೇಶದ್ರೋಹವು ನನ್ನ ಧರ್ಮವಾಗಿದೆ ಅಂತ ಹೇಳಿದರು. ದೇಶದ್ರೋಹವು ನನ್ನ ಧರ್ಮವಾಗಿದೆ ಅಂತ ಯಾವ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಹೇಳಿದ್ರು ಅಂತ ಕೇಳಿದ್ರೆ ಅದು ಕಾನೂನು ಭಂಗ ಚಳುವಳಿ. ಕರ್ನಾಟಕದಿಂದ ಯಾರು ಪಾಲ್ಗೊಂಡಿದ್ರು ಗಾಂಧೀಜಿ ಜೊತೆ? ಯಾರು? ಮೈಲಾರ ಮಹಾದೇವಪ್ಪ. ಇನ್ನು ನಾವು ನೆಕ್ಸ್ಟ್ ನೋಡೋಣ, ಪ್ರತಿಭಟನೆ ಯಾವ ಯಾವ ರೂಪವನ್ನು ತಾಳಿತು. ಗಾಂಧೀಜಿಯವರೇನೋ ಉಪ್ಪಿನ ಒಂದು ಸತ್ಯಾಗ್ರಹವನ್ನು ಮಾಡಿದ್ರು ದಂಡಿಯಲ್ಲಿ. ಏಪ್ರಿಲ್ 6, 1930 ಕಾನೂನನ್ನು ಮುರಿದ್ರು, ಉಪ್ಪಿನ ಕಾನೂನನ್ನು ಮುರಿದ್ರು. ಹಾಗೆ ದೇಶದಾದ್ಯಂತ ಕರೆಯನ್ನು ಕೊಟ್ಟರು. ಈಗ ಪ್ರತಿಭಟನೆ ಯಾವ ಯಾವ ರೀತಿಯಲ್ಲಿ ಆಯಿತು ಅಂತ ನೋಡೋಣ. ಉಪ್ಪಿನ ಕಾನೂನನ್ನು ಉಲ್ಲಂಘನೆ ಮಾಡಬೇಕು. ಮೊದಲನೇದಾಗಿ ಉಪ್ಪಿನ ಕಾನೂನನ್ನು ಉಲ್ಲಂಘನೆ ಮಾಡೋದು. ಎರಡನೇದೇನಪ್ಪ ಅಂದರೆ ಮದ್ಯ ಅಂದ್ರೇನು? ಲಿಕ್ಕರ್, ಸರಾಯಿ ಅಂಗಡಿಗಳು ಏನಿದಾವೆ ಮತ್ತೆ ವಿದೇಶಿ ಬಟ್ಟೆ ಅಂಗಡಿಗಳೇನಿದಾವೆ ಅವುಗಳ ಮೇಲೆ ಮುಷ್ಕರ ಮಾಡೋದು, ಪಿಕೆಟಿಂಗ್ ಅಂತ ಕರೀತಾರೆ, ಪ್ರತಿಭಟನೆ ಮಾಡೋದು. ಮುಷ್ಕರ ಅಂದ್ರೆ ಏನು? ಅವರು ಬಾಗ್ಲನ್ನೇ ತೆಗಿಬಾರ್ದು, ಆ ಥರ ಹೋಗ್ಬಿಟ್ಟು ಬಾಗ್ಲು ಮುಂದೆ ಕೂತ್ಕೊಳ್ಳೋದು, ಅದನ್ನ ಪಿಕೆಟಿಂಗ್ ಅಥವಾ ಮುಷ್ಕರ ಅಂತ ಕರಿತೀವಿ. ತೆರಿಗೆ ಪಾವತಿಸಲು ನಿರಾಕರಿಸುವುದು, ತೆರಿಗೆಯನ್ನು ನಾವು ಕಟ್ಟೋದಿಲ್ಲ. ಅದು ಭೂ ತೆರಿಗೆ ಇರ್ಬೋದು, ಮನೆ ತೆರಿಗೆ ಇರ್ಬೋದು, ಪಶು ತೆರಿಗೆ ಇರ್ಬೋದು. ಆ ರೀತಿ ಯಾವುದೇ ತೆರಿಗೆಯನ್ನು ನಾವು ಕಟ್ಟೋದಿಲ್ಲ. ಅಂದರೆ ಕಾನೂನು ಭಂಗ ಚಳುವಳಿ ಅಂದರೆ ಬ್ರಿಟಿಷರ ಎಲ್ಲ ಕಾನೂನುಗಳನ್ನು ಮುರಿಯೋದು. ಅದರಲ್ಲಿ ತೆರಿಗೆ ಕಾಯ್ದೆನೂ ಕೂಡ ಮುರಿಯೋದು, ಮದ್ಯವನ್ನು, ವಿದೇಶಿ ಬಟ್ಟೆಗಳನ್ನು ಬಹಿಷ್ಕಾರ ಮಾಡೋದು ಅಥವಾ ಮುಷ್ಕರ ಮಾಡೋದು. ಕಾನೂನು ಯಾರ್ಯಾರು ಲಾ ಓದ್ತಾ ಇದ್ದಾರೆ ಆ ಒಂದು ಲಾ ಕಾನೂನು ಅಂದರೆ ಲಾವನ್ನು ಓದೋರು ಅಥವಾ ಕಾನೂನನ್ನು ಓದೋರು ಅದನ್ನು ತ್ಯಜಿಸೋದು. ಜೊತೆಗೆ ಮೊಕದ್ದಮೆ ಹೂಡದಂತೆ ತಡೆಯುವ ಮೂಲಕ ನ್ಯಾಯಾಲಯವನ್ನು ಬಹಿಷ್ಕಾರ ಮಾಡೋದು. ಅಂದರೆ ನ್ಯಾಯಾಲಯವನ್ನು ಬಹಿಷ್ಕಾರ ಮಾಡೋದು, ನಾವು ಹೋಗೋದೇ ಇಲ್ಲ, ಕೇಸನ್ನೇ ನಾವು ಹಾಕೋದಿಲ್ಲ. ನಾವು ಏನೇ ಸಮಸ್ಯೆ ಬಂದರೂ ಕೂಡ ನಾವು ಗ್ರಾಮೀಣ ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ ನಾವೇನು ಮಾಡ್ತೀವಿ, ಸಮಸ್ಯೆಗಳನ್ನು ನಿಭಾಯಿಸ್ತೀವಿ. ನಾವು ಕೋರ್ಟ್ಗೆ ಹೋಗಲ್ಲ. ಅಂದರೆ ಸರ್ಕಾರಿಯ ಒಂದು ಅಧೀನದಲ್ಲಿ ನಾವು ಕೇಸನ್ನು, ಮೊಕದ್ದಮೆಗಳನ್ನು ಏನು ಪರಿಹಾರ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಸರ್ಕಾರಿ ನೌಕರರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದು. ಸರ್ಕಾರಿ ನೌಕರರು ಏನು ಮಾಡೋದು? ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ಬಿಸಾಕೋದು. ಅಂದರೆ ನಾವು ಸರ್ಕಾರದಲ್ಲಿ ಕೆಲಸ ಮಾಡಲ್ಲ, ನಿಮ್ಮ ಜೊತೆ ನಾವು ಸೇರಲ್ಲ ಅಂತ. ಇನ್ನು ಸ್ವರಾಜ್ಯವನ್ನು ಸಾಧಿಸಲು ಸತ್ಯ ಮತ್ತು ಅಹಿಂಸೆಯನ್ನು ಪಾಲಿಸೋದು. ನೋಡಿ, ಸ್ವರಾಜ್ಯ ಅಂದರೆ ನಮಗೆ ಪೂರ್ಣ ಸ್ವರಾಜ್ಯ, ಭಾರತೀಯರಿಂದ ಭಾರತೀಯರಿಗೋಸ್ಕರ ಏನಾಗೋದು? ಆಡಳಿತವನ್ನು ನಡೆಸೋದು. ಸ್ವರಾಜ್ಯವನ್ನು ಅಹಿಂಸೆ ಮತ್ತು ಸತ್ಯದಿಂದ. ಸತ್ಯ ಅಂದ್ರೆ ಏನು? ಭಾರತೀಯರಿಗೆ, ಅದೇ ಸತ್ಯ. ಕರೆಕ್ಟ್ ಅಲ್ವಾ? ಸತ್ಯಾಗ್ರಹ ಅಂದ್ರೇನು? ಭಾರತೀಯರಿಗಾಗಿ. ಆ ಒಂದು ಸತ್ಯವನ್ನ ನಾವೇನು ಮಾಡ್ತಾ ಇದ್ದೀವಿ? ಕೇಳ್ತಾ ಇದ್ದೀವಿ. ಅಹಿಂಸೆ ಬೇರೆಗೆ ನೋವು ಮಾಡೋದಿಲ್ಲ. ಗಾಂಧೀಜಿ ಹೇಳ್ತಾರೆ, ನಾವು ಬ್ರಿಟಿಷ್ ಪ್ರಜೆಯನ್ನ ನಾವು ವಿರೋಧ ಮಾಡ್ತಿಲ್ಲ, ಅವ್ರನ್ನ ನಾವು ದ್ವೇಷಿಸೋದು ಬೇಡ, ಆದರೆ ಅವರ ಏನು ತತ್ವ ಇದೆ, ಬೇರೆಯವರನ್ನ ಆ ಒಂದು ದಬ್ಬಾಳಿಕೆಯನ್ನು ಮಾಡುವಂಥ ಒಂದು ತತ್ವ ಏನಿದೆ ಅದನ್ನು ನಾನು ವಿರೋಧಿಸ್ತೀನಿ. ಅಂದರೆ ವ್ಯಕ್ತಿಗತವಾಗಿ ನಾವು ಯಾರನ್ನು ಕೂಡ ದೂಷಣೆ ಮಾಡೋದಿಲ್ಲ, ವ್ಯವಸ್ಥೆಯನ್ನು ನಾನು ದೂಷಣೆ ಮಾಡ್ತೀನಿ ಅಂತ ಗಾಂಧೀಜಿ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ನಾವು ಸತ್ಯ ಮತ್ತು ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಗಾಂಧೀಜಿಯವರ ಬಂಧನದ ನಂತರ ಸ್ಥಳೀಯ ನಾಯಕರು ವಿಧೇಯತೆ ತೋರು. ಇದು ಗಾಂಧೀಜಿ ಹೇಳ್ತಾರೆ. ಯಾವಾಗ ಸರ್ಕಾರ ನನ್ನನ್ನು ಅರೆಸ್ಟ್ ಮಾಡ್ತಾರೋ, ಅಂದರೆ ಗಾಂಧೀಜಿಯವ್ರನ್ನ ಅರೆಸ್ಟ್ ಮಾಡ್ತಾರೋ, ಬಂಧಿಸ್ತಾರೋ, ಆಗ ನೀವೆಲ್ಲರೂ ಕೂಡ ಸರ್ಕಾರಕ್ಕೆ ವಿಧೇಯರಾಗಬೇಕು, ಅಲ್ಲಿಗೆ ನಿಲ್ಲಿಸ್ಬೇಕೆಲ್ಲವನ್ನ ಅಂತ ಹೇಳ್ಬಿಟ್ಟು ಗಾಂಧೀಜಿಯವರು ಹೇಳಿರ್ತಾರೆ. ಅಂದರೆ ಇವೆಲ್ಲ ಕೂಡ ಪ್ರತಿಭಟನೆ ರೂಪ. ಕೇವಲ ಕಾನೂನು ಭಂಗ ಚಳುವಳಿ ಅಂದರೆ ಉಪ್ಪಿನ ಸತ್ಯಾಗ್ರಹ ಅಲ್ಲ, ಅದರ ಜೊತೆಗೆ ಕಾನೂನನ್ನು ಎಲ್ಲೆಲ್ಲಿ ಭಂಗ ಮಾಡೋಕ್ಕಾಗುತ್ತೋ, ಕಾನೂನು ಎಲ್ಲೆಲ್ಲಿ ಮುರಿಯೋಕ್ಕಾಗುತ್ತೋ, ಸರ್ಕಾರ ಜೊತೆ ಎಲ್ಲಿವರೆಗೂ ಕೂಡ ನಾವು ನಾಗರಿಕ ಅಸಹಕಾರವನ್ನು ತೋರೋದಕ್ಕಾಗುತ್ತೋ ಎಲ್ಲ ಸನ್ನಿವೇಶಗಳನ್ನು ಬಳಸ್ಕೊಳ್ಳೋದೇ ನಾವು ಈ ಒಂದು ಕಾನೂನು ಭಂಗ ಚಳುವಳಿ ಅಥವಾ ನಾಗರಿಕ ಅಸಹಕಾರ ಚಳುವಳಿಯ ಪ್ರತಿರೂಪ ಅಥವಾ ರೂಪ ಅಂತ ನಾವು ಹೇಳ್ಬೋದು. ಇನ್ನು ಗಾಂಧೀಜಿಯವರೇನೋ ಹೇಳಿದ್ರು, ಗಾಂಧೀಜಿಯವರು ದಂಡಿಯಲ್ಲಿ ಆ ಥರ ಒಂದು ಉಪ್ಪಿನ ಒಂದು ಕಾನೂನನ್ನು ಮುರಿದಾದ್ಮೇಲೆ ಒಂದು ಹೇಳ್ತಾರೆ. ಏನಂತ ಹೇಳ್ತಾರೆ? ದಾರಾಸನ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಉಗ್ರಾಣ, ಉಪ್ಪಿನ ಉಗ್ರಾಣ. ಅದನ್ನ ನಾನೇನು ಮಾಡ್ತೀನಿ? ಧ್ವಂಸ ಮಾಡ್ತೀವಿ. ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಉಪ್ಪನ್ನೆಲ್ಲ ಕೂಡ ನಾವು ದೋಚ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಗಾಂಧೀಜಿಯವರು ಸರ್ಕಾರಕ್ಕೆ ತಿಳಿಸ್ತಾರೆ. ಅದಕ್ಕೆ ಏನು ಮಾಡ್ತಾರೆ? ಗಾಂಧೀಜಿಯವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ, ಬಂಧನ ಮಾಡಿಬಿಡ್ತಾರೆ. ಆವಾಗಲಿಂದ ಏನಾಗುತ್ತೆ? ಇಡೀ ಭಾರತದಾದ್ಯಂತ ಎಲ್ಲೆಲ್ಲಿ ಈ ಒಂದು ಉಪ್ಪಿನ ಸತ್ಯಾಗ್ರಹ ಆಯಿತು, ಇದನ್ನು ನಾವು
ನೋಡೋಣ. ಎಲ್ಲೆಲ್ಲಿ ಉಪ್ಪಿನ ಸತ್ಯಾಗ್ರಹ ಆಯಿತು ಅಥವಾ ಎಲ್ಲೆಲ್ಲಿ ಕಾನೂನು ಭಂಗ ಚಳುವಳಿ ಆಯಿತು ಅಂತಕ್ಕಂಥದ್ದು ನಾವು ನೋಡೋಣ. ಅದನ್ನು ನಾವು ನೋಡೋದೇ ಆದರೆ ಅವತ್ತಿನ ಒಂದು ಏನು ಪಾಕಿಸ್ತಾನ ಕೂಡ ನಾವು ನೋಡ್ಬೋದು. ಸೊ ಅವತ್ತಿನ ಭಾರತ ಅಂದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡೂ ಕೂಡ ಭಾರತದ ಅವಿಭಾಜ್ಯ ಅಂಗ ಆಗಿರುತ್ತೆ. ಅವಾಗ ನಾವಿಲ್ಲಿ ಎಲ್ಲೆಲ್ಲೆಲ್ಲಿ ಆಯಿತು ಅಂದರೆ ಈ ಒಂದು ಉಪ್ಪಿನ ಸತ್ಯಾಗ್ರಹ ಆಯಿತು ಅಂತ ನಾವು ನೋಡೋಣ. ಮೊದಲನೇದಾಗಿ ಗಾಂಧೀಜಿಯವರು ದಂಡಿಯಲ್ಲಿ ಮಾಡ್ತಾರೆ. ಅದಾದಮೇಲೆ ದಂಡಿಯಲ್ಲಿ ಆದಮೇಲೆ ಅಲ್ಲೇ ಒಂದು ದಾರಾಸನ ಅಂತ ಹೇಳ್ಬಿಟ್ಟು ಏನಿರುತ್ತೆ ಒಂದು ಉಪ್ಪಿನ ಉಗ್ರಾಣ ಇರುತ್ತೆ. ಅಲ್ಲೂ ಕೂಡ ನಾನು ಅಟ್ಯಾಕ್ ಮಾಡ್ತೀವಿ ಅಂದರೆ ಅಲ್ಲಿ ಉಗ್ರಾಣವನ್ನು ದೋಚುತ್ತೀವಿ ಅಂತ ಮೊದಲೇ ಹೇಳಿರ್ತಾರೆ. ಸೊ ಅದಾದಮೇಲೆ ಕೇಡ ಮತ್ತು ಬಾರ್ಡೋಲಿ. ಸೊ ಇದು ನಮ್ಗೆ ಎಲ್ಲಿ ಬರುತ್ತೆ? ಗಾಂಧೀಜಿಯವರ ತವರು ಅಂದರೆ ಗುಜರಾತ್ ಅಂತ ನಾವೇನು ಕರಿತೀವಿ. ಗುಜರಾತಲ್ಲಿ ದಂಡಿ, ದಾರಾಸನ, ಬಾರ್ಡೋಲಿ ಮತ್ತು ಕೇಡ ಈ ಒಂದು ಪ್ರದೇಶದಲ್ಲಿ ನಾಗರಿಕ ಅಥವಾ ಅಸಹಕಾರ ಅಥವಾ ಕಾನೂನು ಭಂಗ ಚಳುವಳಿ ಆಗೋದು. ಕಾನೂನು ಭಂಗ ಚಳುವಳಿ ಆಗುತ್ತೆ. ಸೊ ಇಲ್ಲಿ ನೋಡಿ, ದಾರಾಸನ ಆಗೋದು ಗಾಂಧೀಜಿ ಅನ್ಕೊಳ್ತಾರೆ ಮಾಡಬೇಕು ಅಂತ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಇಲ್ಲಿ ದಾರಾಸನದಲ್ಲಿ ಮಾಡೋದು ಯಾರು ಅಂದರೆ ಸರೋಜಿನಿ ನಾಯ್ಡು ಅವರು ದಾರಾಸನದಲ್ಲಿ ಒಂದು ಪ್ರತಿಭಟನೆಯನ್ನು ಅಥವಾ ಉಗ್ರಾಣಕ್ಕೆ ಒಂದು ಪ್ರತಿಭಟನೆ ಮುಖಾಂತರ ಒಂದು ಸತ್ಯಾಗ್ರಹಗಳನ್ನ ಕರ್ಕೊಂಡು ಹೋಗಿ ಆ ಉಗ್ರಾಣವನ್ನು ಎಲ್ಲವನ್ನ ತಗೊಬರುವಂಥ ಕೆಲಸವನ್ನು ಮಾಡ್ತಾರೆ. ಉಪ್ಪನ್ನು ಇವ್ರಿಗೆ ಯಾರು ಮಣಿಲಾಲ್ ಮತ್ತು ಇಮಾಮ್ ಸಾಹಿಬ್ ಅನ್ನೋರು ಇವರಿಗೆ ನೆರವನ್ನು ಅಂದರೆ ಸಹಕಾರವನ್ನು ಕೊಡ್ತಾರೆ. ಮಣಿಲಾಲ್ ಯಾರಪ್ಪ ಅಂದರೆ ಗಾಂಧೀಜಿಯವರ ಮಗ ಮಣಿಲಾಲ್ ಮತ್ತು ಇಮಾಮ್ ಸಾಹಿಬ್ ಅಂದರೆ ಮೂವರು ಸೇರಿಕೊಂಡು ದಾರಾಸನ ಒಂದು ಉಗ್ರಾಣದ ಮೇಲೆ ಉಪ್ಪಿನ ಉಗ್ರಾಣದ ಮೇಲೆ ಒಂದು ಆಕ್ರಮಣವನ್ನು ಮಾಡ್ತಾರೆ. ಅದಾದಮೇಲೆ ನಮಗೆ ಕೇರಳದಲ್ಲಿ ಕೆ ಕೇಳಪ್ಪನ್ ಅಂತ ಹೇಳ್ಬಿಟ್ಟು ಕೇಳಪ್ಪನ್ ಇವ್ರು ಕಲ್ಲಿಕೋಟೆನಲ್ಲಿ ಇವರಿಗೆ ಕೃಷ್ಣ ಪಿಳ್ಳೈ ಅನ್ನೋರು ಸಹಕಾರ ಕೊಡ್ತಾರೆ. ಇಲ್ಲಿ ಒಂದು ಧ್ವಜವನ್ನು ಕೂಡ ಹಾರಿಸ್ತಾರೆ. ಕೇರಳದಲ್ಲಿ ಕೆ ಕೇಳಪ್ಪನ್. ಕರ್ನಾಟಕದಲ್ಲಿ ಸಾಣೆಕಟ್ಟೆ ಈ ಒಂದು ಉಪ್ಪಿನ ಉಗ್ರಾಣಕ್ಕೂ ಕೂಡ ಏನು ಮಾಡ್ತಾರೆ, ಪ್ರತಿಭಟನಾಕಾರ ಕನ್ನಡಿಗರು ಕೂಡ ಇಲ್ಲಿ ಏನು ಮಾಡ್ತಾರೆ, ಧ್ವಂಸ ಮಾಡ್ತಾರೆ, ಉಪ್ಪನ್ನು ಎತ್ಕೊಂಡು ಬರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ದಾರಾಸನ ಏನು ಪ್ರತಿಭಟನೆ ಆಗುತ್ತೆ ಅದೇ ಒಂದು ಇದಕ್ಕೆ ಮಾದರಿಯನ್ನಾಗಿ ತಗೊಂಡು ಸಾಣೆಕಟ್ಟೆಯಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ಇನ್ನು ತಮಿಳ್ನಾಡಲ್ಲಿ ರಾಜಗೋಪಾಲಾಚಾರಿ ಇವರೇನು ಮಾಡ್ತಾರೆ, ತಿರುಚುನಾಪಳ್ಳಿಯಿಂದ ವೇದಾರಣ್ಯಂಗೆ ರಾಜಗೋಪಾಲಾಚಾರಿ ಇವರು ತಿರುಚಿರಾಪಲ್ಲಿಯಿಂದ ವೇದಾರಣ್ಯಂಗೆ ಇದು ಕೂಡ ಇಲ್ಲಿದೆ ಬಂಗಾಳ ಕೊಲ್ಲಿ ಅಂದರೆ ತೀರ ಪ್ರದೇಶ, ಬಂದರು ಪ್ರದೇಶ. ಇಲ್ಲಿವರೆಗೂ ಕೂಡ ಅವರು ಸೇಮ್ ಗಾಂಧೀಜಿ ಹೇಗೆ ಅಲಹಾಬಾದಿಂದ ಅಥವಾ ದಂಡಿಗೆ ಬಂದಿರ್ತಾರೋ ಅದೇ ಥರನೇ ತಿರುಚಿರಾಪಲ್ಲಿಯಿಂದ ವೇದಾರಣ್ಯ ತಂಜಾವೂರು ಹತ್ರ ಇದೆ. ಅಲ್ಲಿಗೆ ಇವರು ಕಾಲ್ನಡಿಗೆ ಮುಖಾಂತರ ಹೋಗಿ ಉಪ್ಪಿನ ಒಂದು ಕಾಯ್ದೆಯನ್ನು ಮುರಿದಿರ್ತಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಕಮ್ಮ ಮತ್ತು ರಾಜು ಜನಾಂಗದ ರೈತರು ಇಲ್ಲಿ ಪಾಲ್ಗೊಂಡಿರ್ತಾರೆ. ಇಲ್ಲಿ ಕೃಷ್ಣಾ ಗೋದಾವರಿ ಜಿಲ್ಲೆಗಳು ಮತ್ತು ಗುಂಟೂರು ಜಿಲ್ಲೆಗಳಲ್ಲಿ ಕಾಯ್ದೆಗಳನ್ನು ಮುರಿತಾರೆ. ಕಮ್ಮ ಮತ್ತು ರಾಜು ಇಲ್ಲಿ ಆಂಧ್ರ ಪ್ರದೇಶ. ಅದಾದಮೇಲೆ ಬಂಗಾಳದಲ್ಲಿ ಜೆ.ಎನ್. ಸೇನಗುಪ್ತ ಮತ್ತು ಸುಭಾಷ್ ಚಂದ್ರ ಬೋಸ್ ಇವರೇನು ಮಾಡ್ತಾರೆ, ಇವರು ಕಾನೂನು ಭಂಗ ಚಳುವಳಿಯನ್ನು ಮಾಡ್ತಾರೆ. ಇವರಿಬ್ಬರು ಕೂಡ ಬಂಗಾಳ ಕಾಂಗ್ರೆಸ್ ಮುಖ್ಯ ನೇತಾರರು ಅಂತ ಹೇಳ್ಬೋದು ಬಂಗಾಳ. ಇನ್ನು ಮಣಿಪುರ ಮತ್ತು ನಾಗಾಲ್ಯಾಂಡ್ ಇಲ್ಲಿ ರಾಣಿ ಗೈದಿನ್ಲು ಈಕೆ ಮಣಿಪುರ ಮತ್ತು ನಾಗಾಲ್ಯಾಂಡ್
ಇಲ್ಲಿ ಒಂದು ಕಾನೂನು ಭಂಗ ಚಳವಳಿಯ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ನಾವು ಬಿಹಾರದಲ್ಲಿ ಅಂಬಿಕಾ ನಾಥ ಸೇನ್, ಇಲ್ಲಿ ಬಿಹಾರದಲ್ಲಿ ಅಂಬಿಕಾ ನಾಥ ಸೇನ್ ಅಂತ ಇರ್ತಾರೆ, ಸಿನ್ಹಾ ಅಂತಲೂ ಕರೀತಾರೆ, ಅಂಬಿಕಾ ನಾಥ ಸಿನ್ಹಾ ಅಂತ ಕರೀತಾರೆ. ಬಿಹಾರದಲ್ಲಿ ಪಾಟ್ನಾ ಅಂತ ಒಂದು ಪ್ರದೇಶ, ಪಾಟ್ನಾದಲ್ಲಿ ನಾಕಾಸ್ ಸರೋವರ ಅಂತ ಬರುತ್ತೆ. ನಾಕಾಸ್ ಕೊಳ ಅಥವಾ ಸರೋವರ. ಯಾಕೆ ಅಂದರೆ ಬಿಹಾರದಲ್ಲಿ ಏನಿಲ್ಲ, ಸಮುದ್ರ ಇಲ್ಲ. ಸೊ ಪಾಟ್ನಾದಲ್ಲಿ ಅದಕ್ಕೋಸ್ಕರ ನಾಕಾಸ್ ಸರೋವರದಲ್ಲಿ ಉಪ್ಪಿನ ಒಂದು ಸಾಂಕೇತಿಕವಾಗಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಇನ್ನು ನಾವು ಕೊನೆಯದಾಗಿ ನೋಡೋದೇ ಆದರೆ ಖಾನ್ ಅಬ್ದುಲ್ ಗಫರ್ ಖಾನ್. ಸೊ ಇವ್ರನ್ನ ನಾವು ಫ್ರಂಟಿಯರ್ ಗಾಂಧಿ, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಅಲ್ಲಿ ನಾವು ಖಾನ್ ಅಬ್ದುಲ್ ಗಫರ್ ಖಾನ್, ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನೋರು, ಇವರು ಕಿದಾಯಿ ಖಿದ್ಮತ್ ಗಾರ್ಸ್ ಅಥವಾ ರೆಡ್ ಶರ್ಟ್ಸ್ ಅಥವಾ ಕೆಂಪು ಅಂಗಿಗಳು ಅಂತಕ್ಕಂಥ ಒಂದು ಸೇವಾ ದಳವನ್ನು, ಅಥವಾ ನಾವು ಸೇವಾ ದಳ ಅಂತ ಕರ್ನಾಟಕದಲ್ಲಿ ಕರಿತೀವಿ, ಆದರೆ ಅವ್ರನ್ನ ಏನಂತ ಕರೀಬೋದು ನಾವು ವಾಲಂಟೀರ್ಸ್ ಅಂತ ನಾವೇನು ಕರಿತೀವಿ, ಆ ಒಂದು ವಾಲಂಟೀರ್ಸ್ ಗುಂಪನ್ನು ಅಥವಾ ರೆಡ್ ಶರ್ಟ್ಸ್ ಅಥವಾ ಕೆಂಪು ಅಂಗಿಗಳು ಅಥವಾ ಕಿದಾಯಿ ಖಿದ್ಮತ್ ಗಾರ್ಸ್ ಅಂತ ಕರಿತೀವಿ. ಈ ಖಾನ್ ಅಬ್ದುಲ್ ಗಫರ್ ಖಾನ್ ಯಾರಪ್ಪ ಅಂದರೆ ಗಾಂಧೀಜಿಯವರ ಅನುಯಾಯಿ ಅಂತ ನಾವು ಕರಿಬೋದು. ಇವರು ಫಕ್ಟೂನ್ ಅಂತಕ್ಕಂಥ ಒಂದು ಮಾಸಿಕವನ್ನು ಅವರು ಬಿಡುಗಡೆ ಮಾಡಿರ್ತಾರೆ. ಅದರಲ್ಲಿ ಸತ್ಯಾಗ್ರಹದ ಬಗ್ಗೆ ಅವರು ಹೇಳ್ತಾ ಇರ್ತಾರೆ, ಅಂದರೆ ಭಾರತಕ್ಕೆ ಒಂದು ಸ್ವತಂತ್ರ ಬೇಕು ಅನ್ನೋದನ್ನ ಹೇಳ್ತಾ ಇರ್ತಾರೆ. ಅದರಿಂದ ಇವ್ರನ್ನ ನಾವು ಫ್ರಂಟಿಯರ್ ಗಾಂಧಿ ಅಂತ ಕರಿತೀವಿ. ಅಂದರೆ ಗಾಂಧೀಜಿ ಯಾವ ಥರ ಒಂದು ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿರ್ತಾರೋ ಖಾನ್ ಅಬ್ದುಲ್ ಗಫಾರ್ ಖಾನ್ ಕೂಡ ಅದೇ ತತ್ವವನ್ನು ಸಿದ್ಧಾಂತಗಳನ್ನು ಒಂದು ನಂಬಿರ್ತಾರೆ. ಅದರಿಂದ ಇವ್ರನ್ನ ಫ್ರಂಟಿಯರ್ ಗಾಂಧಿ ಅಥವಾ ಬಾದ್ಶಾ ಖಾನ್ ಅಂತ ಕರಿತೀವಿ. ಆ ರೀತಿಯಾಗಿ ನಾವು ಖಾನ್ ಅಬ್ದುಲ್ ಗಫಾರ್ ಖಾನ್ರನ್ನ ನಾವು ಒಂದು ಸ್ಮರಣೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಒಂದು ಪ್ರದೇಶದಲ್ಲಿ, ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಗಾಂಧೀಜಿ ದಂಡಿ ಒಂದು ಉಪ್ಪಿನ ಸತ್ಯಾಗ್ರಹ ಮಾಡಿದ ನಂತರ ಆದಂಥ ಒಂದು ಘಟನೆಗಳು. ಇನ್ನು ನಾವು ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಈ ಭಾಗದಲ್ಲಿ ಅರಣ್ಯ ಕಾಯ್ದೆಗಳನ್ನು ಮುರಿತಾರೆ. ಅರಣ್ಯ ಕಾಯ್ದೆಗಳನ್ನು ಎಲ್ಲಿ ಮುರಿತಾರಪ್ಪ ಅಂದರೆ ಒಂದು ಮಧ್ಯಪ್ರದೇಶ, ಇನ್ನೊಂದು ಮಹಾರಾಷ್ಟ್ರ, ಇನ್ನೊಂದು ಕರ್ನಾಟಕ. ನೋಡಿ ಈ ಭಾಗದಲ್ಲಿ ಅರಣ್ಯ ಎಲ್ಲೆಲ್ಲಿದೆಯೋ ಅವತ್ತಿನ ಕಾಲದಲ್ಲಿ ಅರಣ್ಯ ಕಾಯ್ದೆ ಹೆಂಗೆ ಮುರಿತಾರೆ? ಅವಾಗ ಬ್ರಿಟಿಷರು ಏನು ಮಾಡ್ತಿದ್ರು, ಏನು ಭಾರತದಲ್ಲಿ ಅರಣ್ಯಗಳಿದ್ದಾವೆ ಅದರಲ್ಲಿರ್ತಕ್ಕಂಥ ಏನು ಗಿಡ ಮರಗಳಿರ್ಬೋದು, ಒಳ್ಳೊಳ್ಳೆ ದಿಮ್ಮಿಗಳಿರ್ಬೋದು ಅಥವಾ ತೇಗ ಇರ್ಬೋದು, ಇವು ಯಾವೂ ಕೂಡ ಭಾರತೀಯರು ತಗೊಳ್ಳೋಂಗಿಲ್ಲ ಅಥವಾ ಕಾಡುಗಳಿಗೆ ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಕಾನೂನನ್ನು ಮಾಡಿರ್ತಾರೆ. ಅದನ್ನು ಭಾರತೀಯರು ಏನು ಮಾಡ್ತಾರೆ, ಮುರಿತಾರೆ. ಸೊ ಅವ್ರು ಹೋಗ್ತಾರೆ, ಇಷ್ಟ ಬಂದಂಗೆ ಅರಣ್ಯಕ್ಕೆ ಹೋಗ್ತಾರೆ, ಇಷ್ಟ ಬೇಕಾದನ್ನ ಅವ್ರು ಕಡಿತಾರೆ, ತರ್ತಾರೆ. ಅಂದ್ರೆ ಅರ್ಥ ಏನು, ಬ್ರಿಟಿಷರ ಅರಣ್ಯ ಕಾಯ್ದೆಯನ್ನು ಮುರಿಯೋದು. ಅಲ್ಲಿಗೆ ನಾವು ಇನ್ನೊಂದ್ಸಲಿ ನೋಡೋದೇ ಆದರೆ ಮೊದಲನೇದಾಗಿ ಗುಜರಾತ್, ಅಹಮದಾಬಾದಿಂದ ಸಬರಮತಿಯಿಂದ ದಂಡಿಗೆ ಬಂದಿದ್ದು. ಇಲ್ಲಿಂದ ಆದಮೇಲೆ ದಾರಾಸನ, ಇದು ಕೂಡ ಗುಜರಾತಲ್ಲೇ. ಖೇಡಾ, ಬಾರ್ಡೋಲಿ, ಇದು ಕೂಡ ಐತಿಹಾಸಿಕವಾಗಿ ತುಂಬ ಇಂಪಾರ್ಟೆಂಟು. ಗುಜರಾತ್ ಆದಮೇಲೆ ಕರ್ನಾಟಕದಲ್ಲಿ ಅರಣ್ಯ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಾರೆ. ಸಾಣೆಕಟ್ಟೆ, ಅಲ್ಲೂ ಕೂಡ ಉಪ್ಪಿನ ಒಂದು ಕಾನೂನನ್ನ ಮುರಿತಾರೆ. ಅದಾದಮೇಲೆ ಕೇಳಪ್ಪನಂತ ಕೇರಳದಲ್ಲಿ, ಆದಮೇಲೆ ತಮಿಳ್ನಾಡಲ್ಲಿ ಸಿ ರಾಜಗೋಪಾಲಾಚಾರಿ, ಅದಾದಮೇಲೆ ಆಂಧ್ರ ಪ್ರದೇಶ್ ಕಮ್ಮ ಮತ್ತು ರಾಜು ರೈತರು, ಬುಡಗ ಅವರು ಜನಾಂಗ ಅವರು, ಬಂಗಾಳದಲ್ಲಿ ಜೇಮ್ಸ್ ಎನ್ ಗುಪ್ತಾ ಮತ್ತು ಸುಭಾಷ್ ಚಂದ್ರ ಬೋಸ್, ಮಣಿಪುರ, ನಾಗಾಲ್ಯಾಂಡ್ ರಾಣಿ ಗೈದಿನ್ಲು, ಬಿಹಾರ ಅಂಬಿಕಾ ನಾಥ್ ಸಿನ್ಹಾ ಅಥವಾ ಸೇನ್, ಪಾಟ್ನಾದಲ್ಲಿ ನಾಕಾಸ್ ಕೊಳದಲ್ಲಿ ಅವರು ಕಾನೂನನ್ನು ಮುರಿತಾರೆ. ಕೊನೆಯದಾಗಿ ಖಾನ್ ಅಬ್ದುಲ್ ಗಫರ್ ಖಾನ್, ಇವರು ಫ್ರಂಟಿಯರ್ ಗಾಂಧಿ. ಇವರು ಈ ಒಂದು ಭಾಗದಲ್ಲಿ ವಾಯುವ್ಯ ಭಾರತದ ಭಾಗದಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಾರೆ. ಇಷ್ಟು ಕೂಡ ನಾವು ಕಾನೂನು ಭಂಗ ಚಳವಳಿ ಇಡೀ ದೇಶದಾದ್ಯಂತ, ಭಾರತದಾದ್ಯಂತ ಯಾವ ಥರ ಆಯಿತು ಅನ್ನೋದನ್ನು ನಾವು ನೋಡ್ಬೋದು. ಇನ್ನು ನಾವು ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದ. ಈಗ ಬ್ರಿಟಿಷರಿಗೆ ನಾವಾಗಲೇ ನೋಡಿದ್ವಿ ಎಲ್ಲೆಲ್ಲೆಲ್ಲ ಆಯಿತು ಅಂತ. ಇಡೀ ಭಾರತದಾದ್ಯಂತ ಗಾಂಧೀಜಿಯವರ ಬಂಧನ ಆಗಿದ ತಕ್ಷಣ ಸಾಕಷ್ಟು ಜನ ಉಪ್ಪಿನ ತೆರಿಗೆಯನ್ನು, ಅರಣ್ಯ ಕಾಯ್ದೆಯನ್ನು, ಟೋಟಲ್ ಆಗಿ ಬ್ರಿಟಿಷ್ ಏನೇನು ಕಾಯ್ದೆಗಳನ್ನು ಮಾಡಿದರೆ ಅವನ್ನೆಲ್ಲವನ್ನು ಅವರು ಮುರಿತಾ ಬರ್ತಾರೆ. ಈಗ ಕೊನೆಯದಾಗಿ ಬ್ರಿಟಿಷರಿಗೆ ಅರಿವಾಗುತ್ತೆ, ಸೊ ನಾವು ಇದೇ ಥರನೇ ಏನಾದ್ರು ಕಾನೂನನ್ನು ಮುರಿಯುವಂಥ ಕೆಲಸಕ್ಕೆ ಬಿಟ್ಟರೆ ನಮಗೆ ತುಂಬ ಹೊಡೆತ ಆಗುತ್ತೆ.
ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಗೊಂದಲಗಳಾಗುತ್ತೆ. ಯಾಕೆ ಅಂದರೆ ದಾರಾಸನ ಅಂತಕ್ಕಂಥ ಒಂದು ಉಗ್ರಾಣದ ಮೇಲೆ ಅಟ್ಯಾಕ್ ಮಾಡಿದಾಗ ಒಬ್ಬ ಅಮೆರಿಕನ್ ಜರ್ನಲಿಸ್ಟ್ ಅವನು ಅಲ್ಲಿ ಹೋಗಿರ್ತಾನೆ, ಅದನ್ನು ಎಲ್ಲವನ್ನ ಪಬ್ಲಿಷ್ ಮಾಡ್ತಾನೆ, ಏನೇನು ಫೋಟೋ ತೆಗೆದಿರ್ತಾನೆ, ಏನೇನು ವಿಡಿಯೋ ಮಾಡಿರ್ತಾನೆ, ಅದನ್ನು ಅಮೇರಿಕಾದಲ್ಲಿ ಮತ್ತು ಯುರೋಪಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾನೆ. ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಿಟಿಷರು ಯಾವ ರೀತಿಯಾಗಿ ಭಾರತೀಯರನ್ನು ಶೋಷಣೆ ಮಾಡ್ತಿದ್ದಾರೆ ಅನ್ನೋದ್ರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಿತ್ರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಾಗುತ್ತೆ. ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬ್ರಿಟಿಷರಿಗೆ ಒಂದು ಮುಖಭಂಗ ಆಗುತ್ತೆ. ಸೊ ಗಾಂಧಿ ಮತ್ತು ಇರ್ವಿನ್ ಏನು ಮಾಡ್ತಾರೆ, ಆಯಿತು ಗಾಂಧೀಜಿನ ಕರೀರಪ್ಪ, ಇಲ್ಲಾಂದರೆ ನಾವು ಏನು ಮಾತಾಡೋಕ್ಕಾಗಲ್ಲ, ಏನು ನಿರ್ಣಯ ತೊಗೊಳಕ್ಕಾಗಲ್ಲ. ಯಾಕಂದರೆ ಈಗ ದುಂಡು ಮೇಜಿನ ಸಭೆಗಳನ್ನು ಮಾಡಬೇಕು, ಸಂವಿಧಾನವನ್ನು ಬದಲಾವಣೆ ಸುಧಾರಣೆ ತರಬೇಕು ಅಂತ ಹೇಳ್ತಿರ್ತಾರೆ. ಈಗಾಗಲೇ ಮೊದಲನೇ ದುಂಡು ಮೇಜಿನ ಸಭೆ ಮುಗಿದೋಗಿದೆ, ಕಾಂಗ್ರೆಸ್ ಪಾಲ್ಗೊಂಡಿಲ್ಲ, ಗಾಂಧೀಜಿಯವರು ಜೈಲಲ್ಲಿದ್ದರು. ಅದರಿಂದ ಇಡೀ ಬಹುಸಂಖ್ಯಾತ ಜನರನ್ನು ಒಂದು ಪ್ರತಿನಿಧಿಸ್ತಕ್ಕಂಥ ಕಾಂಗ್ರೆಸ್ಸೇ ಅಲ್ಲಿ ದುಂಡು ಮೇಜಿನ ಸಭೆಯಲ್ಲಿ ಇಲ್ಲ ಅಂದಾಗ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇರ್ವಿನ್ ಏನು ಮಾಡ್ತಾರೆ, ವೈಸ್ರಾಯ್ ಗಾಂಧೀಜಿಯವ್ರನ್ನ ಬಿಡುಗಡೆ ಮಾಡಿಸಿ ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಏನೇನು ಮಾತುಕತೆ ಮಾಡ್ತಾರೆ ನೋಡಿ. ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ, ಇದನ್ನು ದೆಹಲಿ ಒಪ್ಪಂದ ಅಂತ ಕೂಡ ನಾವು ಕರಿತೀವಿ. ನೋಡಿ, ಮಾರ್ಚ್ 5, 1931 ಗಾಂಧಿ ಮತ್ತು ಆಗಿನ ವೈಸ್ರಾಯ್ ಲಾರ್ಡ್ ಇರ್ವಿನ್ ನಡುವೆ ಸಹಿ ಹಾಕಲ್ಪಟ್ಟಿತ್ತು. ಸೊ ಮಾರ್ಚ್ 5 ಏನು ಸಹಿ ಆಗ್ತಾರೆ, ಈ ಒಪ್ಪಂದಕ್ಕೆ ಸಹಿ ಆಗ್ತದೆ. ಏನು ಒಪ್ಪಂದ? ಪ್ರಮುಖ ನಿಬಂಧನೆಗಳಿಗೆ ರಾಜಕೀಯ ಕೈದಿಗಳನ್ನು ಬಿಡುಗಡೆ. ಯಾರ್ಯಾರು ಕಾನೂನು ಭಂಗ ಚಳವಳಿನಲ್ಲಿ ಪಾಲ್ಗೊಂಡಿರ್ತಾರೋ ಅವರೆಲ್ಲರನ್ನ ಏನು ಮಾಡಬೇಕು, ಬಿಡುಗಡೆ ಮಾಡಬೇಕು. ವೈಯಕ್ತಿಕ ಬಳಕೆಗಾಗಿ ಉಪ್ಪು ತಯಾರಿಸುವಂಥ ಹಕ್ಕು, ಅಂದರೆ ವೈಯಕ್ತಿಕವಾಗಿನ ದಿನ ಬಳಕೆಗೆ ನಾವು ಏನು ಉಪ್ಪನ್ನು ಬಳಸ್ತೀವಿ ಅದನ್ನು ತಯಾರು ಮಾಡ್ಕೊಳ್ಳೋಂಥ ಹಕ್ಕನ್ನು ಕೂಡ ಕೊಟ್ಟಿದ್ದಾರೆ ಗಾಂಧಿ ಇರ್ವಿನ್ ಒಪ್ಪಂದ ಅಡಿಯಲ್ಲಿ. ಸೊ ನಾಗರಿಕ ಅಸಹಕಾರದ ವಿರುದ್ಧ ಸುಗ್ರೀವಾಜ್ಞೆಗಳನ್ನು ತೆಗೆದುಕೊಳ್ಬೇಕು. ಅಂದರೆ ಏನು ಕಾನೂನು ಭಂಗ ಚಳವಳಿಯಲ್ಲಿ ಯಾರ್ಯಾರು ಪಾಲ್ಗೊಂಡಿರ್ತಾರೆ ಅವರು ಯಾರ್ಯಾರನ್ನ ನಾವು ಏನು ಮಾಡಬೇಕು ಅಂತ ಸುಗ್ರೀವಾಜ್ಞೆಗಳನ್ನು ಕೈಗೊಂಡಿರ್ತಾರೆ ಬ್ರಿಟಿಷ್ ಸರ್ಕಾರ, ಅವನ್ನೆಲ್ಲವನ್ನ ಸುಗ್ರೀವಾಜ್ಞೆಗಳನ್ನು ಹಿಂಪಡಿಬೇಕು. ಅದು ಕೂಡ ಒಂದು ರೀತಿಯಾದಂಥ ಒಂದು ನಿಬಂಧನೆ ಆಗಿರುತ್ತೆ. ಅದರ ಜೊತೆಗೆ ಇರ್ವಿನ್ ಒಪ್ಪೋದಿಲ್ಲ. ಯಾವುದನ್ನು ಒಪ್ಪೋದಿಲ್ಲ ಅಂದರೆ, ಈಗ ನಾವು ಕೇಂದ್ರ ಶಾಸಕಾಂಗ ಸಭೆಯಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರೇನು ಮಾಡಿರ್ತಾರೆ, ಬಾಂಬನ್ನು ಹಾಕಿರ್ತಾರೆ. ಅದೇನು ಅಷ್ಟೊಂದು ದೊಡ್ಡ ಗಂಭೀರವಾಗಿ ಪರಿಣಾಮ ಬೀಳುವಂಥ ಬಾಂಬ್ ಅಲ್ಲ. ಅವನ್ನ ಕ್ರಾಂತಿಕಾರಿಗಳು ಅಂತ ಕರೀತಾರೆ. ಅಂದರೆ ಸ್ವಯಂ ವೈಯಕ್ತಿಕ ತ್ಯಾಗವನ್ನು ಮಾಡೋದ್ರ ಮುಖಾಂತರ ರಾಷ್ಟ್ರೀಯತೆಯ ಒಂದು ಪ್ರೇಮವನ್ನು ಜನರಿಗೆ ಸಾರುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅವರನ್ನ ಜೈಲಿಗೆ ಹಾಕಿರ್ತಾರೆ, ಅವ್ರಿಗೆ ಮರಣದಂಡೇನೋ ಕೊಡಬೇಕು ಅಂತ ಘೋಷಣೆ ಆಗಿರುತ್ತೆ. ಅದನ್ನು ಗಾಂಧೀಜಿಯವರು ಇಲ್ಲ, ಅದನ್ನು ರದ್ದು ಮಾಡಿ ಅಂತಾರೆ. ಇರ್ವಿನ್ ಅದಕ್ಕೆ ಒಪ್ಪೋದಿಲ್ಲ. ಸೊ ಈ ಗಾಂಧಿ ಇರ್ವಿನ್ ಒಪ್ಪಂದದಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗಲಿಲ್ಲ, ಒಪ್ಪಲಿಲ್ಲ ಇರ್ವಿನ್. ಅಂದರೆ ಭಗತ್ ಸಿಂಗ್ ಮತ್ತು ಆತನ ಸಹಚರರ ಒಂದು ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಗೆ ಅಥವಾ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ನಿರ್ಣಯವನ್ನು ಅವರು ಒಪ್ಪೋದಿಲ್ಲ. ಅದರಿಂದ ಭಗತ್ ಸಿಂಗ್ ಅವ್ರಿಗೆ ಮರಣದಂಡನೆ ಆಗುತ್ತೆ, ಅವರ ಸಹಚರರು ಕೂಡ ಆಗುತ್ತೆ. ಸೊ ಈ ರೀತಿಯಾಗಿ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಈ ಗಾಂಧೀಜಿಯವರು ಏನು ಒಪ್ತಾರೆ, ತಕ್ಷಣವೇ ಕಾನೂನು ಭಂಗ ಚಳುವಳಿಯನ್ನು ಸ್ಥಗಿತಗೊಳಿಸೋದು. ಅದಾದಮೇಲೆ ಲಂಡನ್ನಲ್ಲಿ ನಡೆತಕ್ಕಂಥ ಮುಂದಿನ ಅಂದರೆ 2ನೇ ದುಂಡು ಮೇಜಿನ ಸಭೆಗೆ ಪಾಲ್ಗೊಳ್ಳೋದು. ಇದು ಕೂಡ ಗಾಂಧೀಜಿಯವರು ಒಪ್ಕೊಂಡಿದ್ದು. ಅಂದರೆ ಗಾಂಧೀಜಿ 2 ನಿಬಂಧನೆಗಳನ್ನ ಒಪ್ಕೊಳ್ತಾರೆ, ಇರ್ವಿನ್ ಈ ನಿಬಂಧನೆಗಳನ್ನು ಒಪ್ಪೋದಿಲ್ಲ. ಇದ್ರ ಜೊತೆಗೆ ಯಾರ್ಯಾರು ಏನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿರ್ತಾರೆ ಅವ್ರು ಮತ್ತೆ ಕೆಲಸ ಸೇರಿಸ್ಕೋಬೇಕು, ಮತ್ತೆ ಅವ್ರಿಗೆ ಗೌರವನ ಕೊಡಬೇಕು ಅಂತಾರೆ. ಆಯಿತು, ಅದಕ್ಕೂ ಕೂಡ ಇರ್ವಿನ್ ಒಪ್ತಾರೆ. ಇವರು ಕೂಡ ಯಾರ್ಯಾರು ಒಂದು ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದೀರಾ ಕಾನೂನು ಭಂಗ ಚಳವಳಿಗೆ ಪಾಲ್ಗೊಂಡವರು ಅವ್ರಿಗೂ ವಾಪಸ್ ಕೊಡಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಇರ್ವಿನ್ ಒಪ್ತಾರೆ. ಅಂದರೆ ಬಹುಸಂಖ್ಯಾತವಾಗಿ ಗಾಂಧೀಜಿಯವರು ಏನೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಅದನ್ನು ಒಪ್ತಾರೆ. ಆದರೆ ನೀವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಮೊಟ್ಟ ಮೊದಲನೇ ಬಾರಿಗೆ ಈ ಗಾಂಧಿ ಇರ್ವಿನ್ ಒಪ್ಪಂದದ ಅಡಿಯಲ್ಲಿ ಗಾಂಧೀಜಿಯವರನ್ನ ಸಂಪೂರ್ಣ ಭಾರತದ ಪ್ರತಿನಿಧಿಯನ್ನಾಗಿ ಒಪ್ಕೊಳ್ತಾರೆ. ಅಷ್ಟೇ ಅಲ್ಲ, ಇವರು ಇರ್ವಿನ್ಗೆ ಸಮ ಅಂದರೆ ಬ್ರಿಟಿಷ್ ಇರ್ವಿನ್ ವೈಸ್ರಾಯ್ಗೆ ಸರಿಸಮಾನವಾಗಿ ಗಾಂಧೀಜಿಯವರನ್ನ ಕುಂಡ್ರಿಸ್ತಾರೆ. ಅರ್ಥ ಏನು, ಇವತ್ತು ಅಂದರೆ 1930ರ ಒಂದು ಚಳುವಳಿಯ ನಂತರ ಬ್ರಿಟಿಷರು ಭಾರತೀಯರೆಲ್ಲರೂ ಕೂಡ ಸಮ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಇದು ಮುಂದೆ ಏನಾಗುತ್ತೆ, ಇರ್ವಿನನ್ನು ವಾಪಸ್ ಕಳಿಸ್ಕೊಂತಾರೆ. ಯಾಕೆ ಅಂದರೆ ನೀನು ಗಾಂಧೀಜಿಗೆ ಸರಿ ಸಮಾನತೆಯನ್ನು ತೋರಿಸಿದೀಯಾ, ಅದರಿಂದ ಅಂತ ಹೇಳ್ಬಿಟ್ಟು ಇರ್ವಿನನ್ನು ಬ್ರಿಟಿಷ್ ಸರ್ಕಾರ ವಾಪಸ್ ಕರೆಸ್ಕೊಳ್ಳುತ್ತೆ. ಸೊ ಈ ಒಂದು ಅಂಶವನ್ನು ಕೂಡ ನಾವು ಜ್ಞಾಪಕ ಇಟ್ಕೊಂಡಿರಬೇಕು.
ಈಗ ಕರಾಚಿ ಅಧಿವೇಶನ ನೋಡಿ, ಗಾಂಧೀಜಿ ಮತ್ತು ಇರ್ವಿನ್ ನಡುವೆ ಏನು ಒಪ್ಪಂದಗಳು ಆಗಿತ್ತು, ಆ ಒಂದು ಒಪ್ಪಂದಗಳು ಒಪ್ಕೋಬೇಕು ಅಂದರೆ ಈಗ ಗಾಂಧೀಜಿ ಒಬ್ಬರೇ ಹೋಗ್ಬಿಟ್ಟು ಇರ್ವಿನ್ ಜೊತೆ ಕೂತು ಮಾತಾಡಿರೋದು ಅಲ್ವಾ. ಆದರೆ ಈಗ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಅಂಶಗಳನ್ನು ಕಾಂಗ್ರೆಸ್ ತನ್ನ ಒಂದು ಅಧಿವೇಶನದಲ್ಲಿ ಇಡಬೇಕು. ಅಂದರೆ ಏನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಏನು ಕರಿತೀವಿ, ಅಥವಾ ಅಖಿಲ ಭಾರತ ಮಟ್ಟದ ಕಾಂಗ್ರೆಸ್ ಅಧಿವೇಶನ ಅಂತ ಏನು ಕರಿತೀವಿ, ಅದು ವಿಶೇಷ ಅಧಿವೇಶನ ಅಂದರೆ ಮಾರ್ಚಲ್ಲಿ ಆಗುತ್ತೆ. ಮಾಮೂಲಿಯಾಗಿ ಅಧಿವೇಶನ ಅಂದರೆ ಡಿಸೆಂಬರಲ್ಲಿ ಆಗುತ್ತೆ, ಹೌದಲ್ಲ, ಪ್ರತಿ ವರ್ಷ ಡಿಸೆಂಬರಲ್ಲಿ ಆಗುತ್ತೆ. ಅದು ಅವರ ವಾಡಿಕೆ, ಕಾಂಗ್ರೆಸ್ಸಿನ ವಾಡಿಕೆ. ಆದರೆ ಗಾಂಧಿ ಇರ್ವಿನ್ ಒಪ್ಪಂದವನ್ನು ಒಪ್ಕೋಬೇಕು, ಅದ್ರ ಜೊತೆಗೆ ದುಂಡು ಮೇಜಿನ ಸಭೆಗೆ ಅಟೆಂಡ್ ಮಾಡಬೇಕು ಕಾಂಗ್ರೆಸ್. ಅದ ನಿರ್ಣಯವನ್ನು ಒಪ್ಕೋಬೇಕು ಅಂದರೆ ಕಾಂಗ್ರೆಸ್ ಅಧಿವೇಶನ ಕರೀಲೇಬೇಕು. ಆ ಒಂದು ಅಧಿವೇಶನವನ್ನು ಕರಾಚಿ, ಇವತ್ತಿನ ಪಾಕಿಸ್ತಾನದಲ್ಲಿ ಕರಾಚಿ ಇದೆ, ಆ ಕರಾಚಿಯಲ್ಲಿ ಅಧಿವೇಶನ ಆಗುತ್ತೆ ಮಾರ್ಚ್ 1931. ನೋಡಿ, ಗಾಂಧೀಜಿಯವರು ಮತ್ತು ಆ ಥರ ಗಾಂಧೀಜಿ ಮತ್ತು ಅವರ ಅನುಯಾಯಿಗಳೆಲ್ಲ ಕೂಡ ಆ ಒಂದು ಕರಾಚಿಗೆ ಬಂದಂಥ ಸಂದರ್ಭ. ಇಲ್ಲಿ ಗಾಂಧೀಜಿಗೆ ಎಲ್ಲರೂ ಕೂಡ ಕಪ್ಪು ಬಾವುಟವನ್ನು ತೋರಿಸ್ತಾರೆ. ಯಾಕೆ ಅಂದರೆ ನಿಮ್ಮ ಕೈಲಿ ಭಗತ್ ಸಿಂಗ್ ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ, ಭಗತ್ ಸಿಂಗ್ ಮತ್ತು ಸಹಚರರನ್ನ ನೇಣಿನಿಂದ ಪಾರು ಮಾಡೋಕ್ಕಾಗಲಿಲ್ಲ, ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ಕರಾಚಿಯ ಜನ, ಅಂದರೆ ಯಾಕೆ ಅಂದರೆ ಭಗತ್ ಸಿಂಗ್ ಸಹಚರ ಎಲ್ಲ ಪಂಜಾಬ್ನವರು, ಅಂದರೆ ಪಂಜಾಬ್ ಅಂದರೆ ಅವತ್ತಿನ ಪಂಜಾಬು ಒಂದು ವಿಭಜನೆ ಆಗಿರಲಿಲ್ಲ, ದೊಡ್ಡ ಪಂಜಾಬ್ ಅವತ್ತು. ಅಲ್ಲಿ ದೊಡ್ಡ ನಾಯಕ ಅಂದರೆ ಯುವಕರ ಒಂದು ಕಣ್ಮಣಿ ಆಗಿರ್ತಾರೆ ಭಗತ್ ಸಿಂಗ್, ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಜನರಿಗೆ ಕ್ರೋಧ ಅಥವಾ ಕೋಪ ಇರುತ್ತೆ, ಅದರಿಂದ ಅವರು ಕಪ್ಪು ಬಾವುಟವನ್ನು ತೋರಿಸ್ತಾರೆ. ಇಲ್ಲಿ ಏನಾಗುತ್ತೆ, 1930 ನಡೆದ ಕಾಂಗ್ರೆಸ್ ಕರಾಚಿ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಏನು ಒಂದು ಒಪ್ಪಂದವನ್ನು ಅಥವಾ ದೆಹಲಿ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ, ಆ ಒಂದು ನಿರ್ಣಯಗಳನ್ನು ಒಪ್ಕೊಳ್ತಾರೆ. ಜೊತೆಗೆ ಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲ, ಸೊ ಏನು ಭಗತ್ ಸಿಂಗ್ ಮತ್ತು ಅವರ ಸಹಚರರು ನೇಣಿಗೆ ಶರಣಾಗಿರ್ತಾರೆ, ಅವರ ತ್ಯಾಗವನ್ನು ಕರಾಚಿ ಅಧಿವೇಶನದಲ್ಲಿ ಗುರುತಿಸ್ತಾರೆ. ಅಷ್ಟೇ ಅಲ್ಲ, ಬಹುಮುಖ್ಯವಾಗಿ ಮೂಲಭೂತ ಹಕ್ಕುಗಳನ್ನು ಇವರು ನಿರ್ಣಯ ತಗೊಳ್ತಾರೆ. ಮೂಲಭೂತ ಹಕ್ಕುಗಳ ನಿರ್ಣಯಗಳನ್ನು ತಗೊಳ್ತಾರೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ನೋಡಿ, ಕರಾಚಿ ಕಾಂಗ್ರೆಸ್ ಅಧಿವೇಶನ ಅಂದರೆ ವಿಶಿಷ್ಟವಾದಂಥ ಅಧಿವೇಶನ. ಈ ಅಧಿವೇಶನ ಏನಕ್ಕಪ್ಪ ಅಂದರೆ ದುಂಡು ಮೇಜಿನ ಸಭೆಗೆ ಹೋಗಬೇಕು. ದುಂಡು ಮೇಜಿನ ಸಭೆಯಲ್ಲಿ ಏನಪ್ಪ ನಿರ್ಣಯ ತಗೊಳ್ತಾರೆ, ಸಂವಿಧಾನದ ರಚನೆ ಮತ್ತು ಸ್ವರಾಜ್ಯವನ್ನು ಅಥವಾ ದೇಶಕ್ಕೆ ಸ್ವತಂತ್ರವನ್ನು ಕೊಡೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈಗ ದುಂಡು ಮೇಜಿನ ಸಭೆಗೆ, ಎರಡನೇ ದುಂಡು ಮೇಜಿನ ಸಭೆಗೆ ಹೋಗಬೇಕು ಅಂದರೆ ನಿರ್ಣಯಗಳನ್ನ ಏನೇನು ತಗೋಬೇಕು, ಮೂಲಭೂತ ಹಕ್ಕುಗಳು ಅಂದರೆ ಸರ್ವರಿಗೂ ಪ್ರಾಥಮಿಕ ಶಿಕ್ಷಣ ಕೊಡೋದಿರ್ಬೋದು, ಮತ್ತು ಸಾರ್ವತ್ರಿಕ ಮತದಾನದ ಹಕ್ಕುಗಳನ್ನು ಕೊಡೋದಿರ್ಬೋದು, ಅಥವಾ ಧಾರ್ಮಿಕ ಹಕ್ಕುಗಳಿರ್ಬೋದು, ಅಥವಾ ಸಾಂಸ್ಕೃತಿಕ ಹಕ್ಕುಗಳಿರ್ಬೋದು, ಇವತ್ತು ನಾವು ಸಮಾನತೆ ಹಕ್ಕಿರ್ಬೋದು, ಸ್ವತಂತ್ರದ ಹಕ್ಕಿರ್ಬೋದು. ಅಂದರೆ ಏನೇನು ಮೂಲಭೂತ ಹಕ್ಕುಗಳಿದ್ದಾವೆ ಅವುಗಳನ್ನು ಈ ಒಂದು ಕರಾಚಿ ಅಧಿವೇಶನದಲ್ಲಿ ನಿರ್ಣಯವನ್ನಾಗಿ ತಗೊಳ್ತಾರೆ. ಅಂದರೆ ನಾವು ಇವಾಗ ಹೋಗ್ತಿರೋದು ಮೂಲಭೂತ ಹಕ್ಕುಗಳನ್ನು ಪಡೆಯೋದಕ್ಕೋಸ್ಕರ ಅಂತಕ್ಕಂಥ ನಿರ್ಣಯವನ್ನು ತಗೊಳ್ತಾರೆ. ಎಕ್ಸಾಮಲ್ಲಿ ಕೇಳ್ತಾರೆ, ಮೂಲಭೂತ ಹಕ್ಕುಗಳನ್ನು ಒಂದು ಕಾರ್ಯಕ್ರಮವನ್ನಾಗಿ ಮಾಡ್ಕೊಂಡಿದ್ದು ಅಥವಾ ನಿರ್ಣಯವನ್ನು ತಗೊಂಡಿದ್ದು ಯಾವ ಒಂದು ಅಧಿವೇಶನದಲ್ಲಿ ಅಂದರೆ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ. ಅದಾದಮೇಲೆ ಇವರು ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮಗಳಂದ್ರೆ ಏನು ನೋಡಿ, ಮೂಲಭೂತ ಹಕ್ಕುಗಳಂದರೆ ನಾವು ಜೀವಿಸೋದಕ್ಕೆ ಏನು ಬೇಕು, ಮೂಲಭೂತವಾಗಿ ಎಕ್ಸಿಸ್ಟೆನ್ಸ್ ಅಂತ, ಸರ್ವೈವಲ್ ಅಂತ ಏನು ಕರಿತೀವಿ ಅದಕ್ಕೆ. ಆದರೆ ಆರ್ಥಿಕತೆ ಏನಕ್ಕೆ ಬೇಕು, ನಮ್ಮ ದಿನನಿತ್ಯದ ಆಗು ಹೋಗುಗಳಿಗೆ ಅಥವಾ ದಿನನಿತ್ಯದ ಖರ್ಚುಗಳಿಗೆ ನಮಗೆ ಆರ್ಥಿಕತೆ ಸದೃಢವಾಗಿರಬೇಕು, ನಮ್ಮ ಜೇಬಲ್ಲಿ ಹಣ ಇರಬೇಕು. ಸೊ ಅದನ್ನು ನಾವು ಆರ್ಥಿಕ ಕಾರ್ಯಕ್ರಮಗಳ ಮುಖಾಂತರ ಸಾಧಿಸ್ಬೋದು. ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮಗಳು ಕೈಗಾರಿಕೆಗಳಿರ್ಬೋದು ಅಥವಾ ಕೃಷಿ ಇರ್ಬೋದು, ಅವುಗಳನ್ನು ಸಾಲದಿಂದ ಮುಕ್ತಿ ಮಾಡಬೇಕು, ರೈತರನ್ನು ಕಾರ್ಮಿಕರಿಗೆ ಏನು ಕೊಡಬೇಕು, ಕಲ್ಯಾಣವನ್ನು ಮಾಡಬೇಕು, ಮತ್ತು ಭೂಗಂಧ ಏನಿದೆ ಅದನ್ನು ಕಮ್ಮಿ ಮಾಡಬೇಕು, ಮತ್ತು ಬ್ರಿಟಿಷರು ಭಾರತೀಯ ವಸ್ತುಗಳ ಮೇಲೆ ಏನು ಸುಂಕವನ್ನು ಏರ್ತಾ ಇದ್ದಾರೆ, ರಫ್ತು ಸುಂಕವನ್ನು, ಅದನ್ನು ಕೂಡ ಕಮ್ಮಿ ಮಾಡಬೇಕು ಅಂತಕ್ಕಂಥ ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮಗಳನ್ನು ತಗೊಳ್ತಾರೆ. ಅದ್ರ ಮುಖಾಂತರ ಕೆಲವೊಂದು ಕೈಗಾರಿಕೆಗಳನ್ನು ಭಾರತೀಯರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಅಂಶವನ್ನು ಕೂಡ ಈ ಒಂದು ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ತರ್ತಾರೆ. ಸೊ ಅಲ್ಲಿಗೆ ನಾವು ಕರಾಚಿ ಅಧಿವೇಶನದಲ್ಲಿ ಬಹುಮುಖ್ಯವಾಗಿ ಒಂದು ಗಾಂಧಿ ಇರ್ವಿನ್ ಒಪ್ಪಂದವನ್ನು ಅನುಮೋದನೆ ಕೊಡೋದು, ಎರಡನೇ ದುಂಡು ಮೇಜು ಸಭೆಗೆ ಗಾಂಧೀಜಿಯವರು ಹೋಗೋದಕ್ಕೆ ಒಪ್ಪಿಗೆಯನ್ನು ಕೊಡೋದು, ಅದಾದಮೇಲೆ ಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಅಂತ ಸಾಧಿಸೋದು,
ಅದಾದ್ಮೇಲೆ ಮೂಲಭೂತ ಹಕ್ಕುಗಳ ನಿರ್ಣಯ, ಕೊನೆಯದಾಗಿ ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು. ಇಷ್ಟು ಕೂಡ ಕರಾಚಿ ಕಾಂಗ್ರೆಸ್ ಅಧಿವೇಶನದ ಬಹುಮುಖ್ಯ ಅಂಶಗಳು ಅಂತ ನಾವು ಹೇಳ್ಬೋದು. ಇದಾದ್ಮೇಲೆ ಗಾಂಧೀಜಿಯವರು ಇಡೀ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಅವರು ದುಂಡು ಮೇಜಿನ ಸಭೆಗೆ ಹೋಗ್ತಾರೆ, 2ನೇ ದುಂಡು ಮೇಜಿನ ಸಭೆಗೆ. ಅಲ್ಲಿ ಏನೇನು ಘಟನೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಷ್ಟು ಕೂಡ ನಾವು ಕಾನೂನು ಭಂಗ ಚಳುವಳಿಯ ಒಂದು ತಿರುವು ಅಥವಾ ಒಂದು ಘಟನೆಗಳು ಅಂತ ನಾವು ಹೇಳ್ಬೋದು. ನಿಮಗೆ ಬಹುಮುಖ್ಯವಾಗಿ ಇಲ್ಲಿ ಓದಬೇಕಾದ್ರೆ ನಿಮ್ಗೆ ಗೊತ್ತಿರಲಿ, ನೀವು ಇದನ್ನು ತಿಳ್ಕೋಬೇಕಾದ್ರೆ ನೋಡಿ, ನೀವು ಯಾವುದೇ ಒಂದು ಚಳುವಳಿಯನ್ನಾಗಲಿ ಏನೇ ಆಗಲಿ ತಿಳ್ಕೊಳ್ತಿದ್ದೀರಾ ಅಂದರೆ, ಯಾವುದೇ ಒಂದು ಚಳುವಳಿ ಅದು ಸಾಗಿ ಯಾವ ರೀತಿಯಾಗಿ ಸಾಗಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ನೋಡಿ, ಈ ಥರ ಯಾವುದೇ ಒಂದು ಚಳುವಳಿಗೆ ಪ್ರಾರಂಭ ಅಂತ ಇರುತ್ತೆ, ಅದಾದಮೇಲೆ ಆ ಚಳುವಳಿ ಅತ್ಯುನ್ನತ ಒಂದು ಮಟ್ಟಕ್ಕೆ ಹೋಗುತ್ತೆ, ಪೀಕ್ಗೆ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ಅಂದರೆ ಕುಂದೋದು. ಯಾವುದೇ ಚಳುವಳಿ ತಗೊಳ್ಳಿ, ಇದಕ್ಕೆ ನೀವು ಯಾವುದೇ ಒಂದು ಚಳುವಳಿ ಬಗ್ಗೆ ತಿಳ್ಕೋಬೇಕು ಅಂದರೆ ಪ್ರಾರಂಭಕ್ಕೆ ಕಾರಣಗಳೇನು, ಅದು ಯಾವ ಥರ ನಡೆದು ಹೋಯಿತು ಅಥವಾ ಯಾವ ಥರ ಒಂದು ಪ್ರತಿಭಟನೆಗಳು ನಡೀತು ಅಂತ ತಿಳ್ಕೋಬೇಕು. ಅದಾದಮೇಲೆ ಅದರ ಪರಿಣಾಮಗಳು ಏನೇನು, ಇದನ್ನು ನೀವು ತುಂಬ ಮುಖ್ಯವಾಗಿ ತಿಳ್ಕೊಂಡಿರಬೇಕು. ಅರ್ಥ ಆಯ್ತು. ಇನ್ನು ನಮ್ಮ ಜೊತೆಗೆ ಕ್ವಶನ್ಗಳು ಯಾವ್ಯಾವ ಥರ ಬರ್ತವೆ. ಈಗ ನಾವು ಯಾವ ಒಂದು ದಿನಾಂಕದಂದು ಏನು ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಆಯಿತು, ಅಥವಾ ಅವರು ಎಷ್ಟು ಕಿಲೋಮೀಟ್ರು ಗಾಂಧೀಜಿಯವರು ನಡ್ಕೊಂಡೋದ್ರು, ಅಥವಾ ಅಹಮದಾಬಾದಿಂದ ಅಥವಾ ಸಬರಮತಿ ಆಶ್ರಮದಿಂದ ಅವರು ದಂಡಿಗೆ. ಸೊ ಆ ರೀತಿಯಾಗಿ ಪ್ರಶ್ನೆಗಳನ್ನು ಬರ್ಬೋದು. ಅಥವಾ ಯಾವ ಒಂದು ಅಧಿವೇಶನದ ಅಡಿಯಲ್ಲಿ ಒಂದು ಉಪ್ಪಿನ ಸತ್ಯಾಗ್ರಹ ಅಥವಾ ಕಾನೂನು ಭಂಗ ಚಳವಳಿಗೆ ಒಪ್ಪಿಗೆಯನ್ನು ಕೊಡಲಾಯಿತು ಅಂತ ಕೇಳ್ಬೋದು. ಸೊ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ, ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಯು ನಾಗರಿಕ ಸಹಕಾರ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಅಧಿಕಾರ ನೀಡಿತು ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಂದರೆ ಯಾವ ಸಮಿತಿ ಕಾನೂನು ಭಂಗ ಚಳವಳಿಗೆ ಅನುಮತಿ ಕೊಡ್ತು ಅಂದರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ ಕರಿಬೋದು. ಮತ್ತು ಯಾವ ಒಂದು ಕಾಂಗ್ರೆಸ್ ಅಧಿವೇಶನ ಗಾಂಧಿ ಇರ್ವಿನ್ ಒಪ್ಪಂದವನ್ನು ಅನುಮೋದನೆ ಕೊಟ್ಟಿತ್ತು ಅಂತ ಹೇಳ್ಬಿಟ್ಟು ಏನಾದ್ರು ಕ್ವಶನ್ ಕೇಳಿದ್ರೆ ಅದಕ್ಕೆ ನೀವು ಕರಾಚಿ ಕಾಂಗ್ರೆಸ್ ಅಧಿವೇಶನ, ಇವೆರಡೂ ಅಧಿವೇಶನಗಳು ನೀವು ತುಂಬ ಜ್ಞಾಪಕ ಇಟ್ಕೊಂಡಿರಬೇಕು. ಅದಾದಮೇಲೆ ಯಾವ ಪ್ರದೇಶದಲ್ಲಿ ಯಾವ ಪ್ರತಿಭಟನೆ ಆಯಿತು, ನಾನು ಆಗಲೇ ಏನು ಮ್ಯಾಪನ್ನು ಹಾಕ್ಬಿಟ್ಟು ಪ್ರಾದೇಶಿಕವಾರು ನಾಯಕರು ಮತ್ತು ಅಲ್ಲಿ ಏನೇನು ಮಾಡಿದ್ರು ಅಂತ ನಾನು ಹೇಳಿದೆ, ಅದನ್ನು ಕೂಡ ನಿಮಗೆ ಜ್ಞಾಪಕ ಇಟ್ಕೊಂಡಿರಬೇಕು. ಅದಾದಮೇಲೆ ಗಾಂಧಿ ಇರ್ವಿನ್ ಒಪ್ಪಂದದ ಅಂಶಗಳು ಏನೇನು ಅಂತ ಕೇಳಿದಾಗ ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಪ್ರಮುಖವಾಗಿ ದಂಡಿಯಲ್ಲಿ ಎಷ್ಟನೇ ತಾರೀಕು ಪ್ರಾರಂಭ ಆಯಿತು, ಸೊ 6ನೇ ತಾರೀಕು ದಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹ, ಏಪ್ರಿಲ್ 6, 1930 ಆ ತಾರೀಕಲ್ಲಿ ಏನು ಮಾಡ್ತಾರೆ, ಉಪ್ಪಿನ ಒಂದು ಕಾನೂನನ್ನು ಮುರಿತಾರೆ. ಸೊ ಇಷ್ಟು ಕೂಡ ನೀವು ಪ್ರತಿಯೊಂದು ಅಂಶವನ್ನು ಇಲ್ಲಿ ನಾವು ಇಷ್ಟೇನ ಓದಬೇಕಾದ್ರೆ ನಾವು ಫ್ಯಾಕ್ಟ್ಸ್ಗಳನ್ನು ತಗೊಳ್ತೀವಿ, ಇಸ್ವಿಯನ್ನು ತಗೊಳ್ತೀವಿ ಅಥವಾ ದಿನಾಂಕಗಳನ್ನು ತಗೊಳ್ತೀವಿ, ಮತ್ತು ಏನೇನು ಒಪ್ಪಂದಗಳಾಗಿರುತ್ತೆ ಅದನ್ನು ತಗೊಳ್ತೀವಿ. ನೀವು ಅದನ್ನು ಕೂಲಂಕುಷವಾಗಿ ತಿಳ್ಕೋಬೇಕು. ಇಷ್ಟು ಕೂಡ ನಿಮಗೆ ಸಿ ಗ್ರೂಪ್ ಎಕ್ಸಾಮ್ಸ್ಗೆ ಮತ್ತು PSI ಎಕ್ಸಾಮ್ಸ್ಗೆ ಏನೇನು ಬೇಕು ಅದು ಕನ್ನಡದಲ್ಲಿ. ಇವತ್ತೇನಾಗಿದೆ, ಮಾರುಕಟ್ಟೆಯಲ್ಲಿ ಕನ್ನಡ ಮಾಧ್ಯಮದ ಹುಡುಗರಿಗೆ ಸಾಕಷ್ಟು ಮೆಟೀರಿಯಲ್ ಸಿಗ್ತಾ ಇಲ್ಲ, ಸಾಕಷ್ಟು ಮಾರ್ಗದರ್ಶನ ಸಿಗ್ತಾ ಇಲ್ಲ, ಅವ್ರಿಗೆ ಒಳ್ಳೆ ಗುಣಾತ್ಮಕವಾದಂಥ ಒಂದು ತರಗತಿಗಳು ಸಿಗ್ತಾ ಇಲ್ಲ. ಆ ಒಂದು ಅವರ ಬೇಡಿಕೆ ಏನು ಮೊದಲಿಂದ ಇತ್ತು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ, ಆ ಒಂದು ಬೇಡಿಕೆಯನ್ನು ಪೂರೈಸೋದಕ್ಕೋಸ್ಕರನೇ ನಾವು ಒಂದು ಹೊಸ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ, ಕನ್ನಡ ಕಸ್ತೂರಿ ಅಂತ. ಅದನ್ನು ಮಿಷನ್ ಕನ್ನಡ ಕಸ್ತೂರಿ ಅಂತ ಹೇಳ್ಬಿಟ್ಟು ಕ್ರೆಡೆನ್ಸ್ IAS ಇಂದ ನಾವು ಹಮ್ಮಿಕೊಂಡಿದ್ದೀವಿ. ಅದರಂತೆ ಕೂಡ ನಾನು ಇವತ್ತು ಒಂದು ಸ್ಯಾಂಪಲ್, ಅಂದರೆ ಒಂದು ಹಿಸ್ಟ್ರಿಯಲ್ಲಿ ಒಂದು ಪಾರ್ಟನ್ನು ನಾನು ಅದು ತೊಗೊಂಡ್ಬಿಟ್ಟು ಅದನ್ನು ವಿವರಣೆಯನ್ನು ಕೊಟ್ಟಿದ್ದೀನಿ. ನಿಮ್ಗೇನಾದ್ರೂ ತಿಳಿಸೋದೇ ಆದರೆ ನೀವು ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.